ಪರಿಷತ್ ಕರ್ನಾಟಕ ಸರ್ಕಾರ ಇವರು ನಮ್ಮ ಎಲ್ಲ ಈ ಒಂದು ಟ್ರಸ್ಟ್ನ ಹಿತ ಚಿಂತಕರಾಗಿ ನಮಗೆ ನಿರಂತರ ಸಲಹೆಗಳನ್ನು ನೀಡುತ್ತಾ ಈ ಟ್ರಸ್ಟ್ನ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಸದಾ ನಮ್ಮೊಂದಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ನಿರಂತರ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸುವರು. ಅವರ ಘನ ಉಪಸ್ಥಿತಿಯನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಿ ಹರಿಶ್ಚಂದ್ರಾಚಾರ್ಯರ ಜನ್ಮಶತಮಾನೋತ್ಸವದ ವರ್ಷ ಮೇ 21 ಅವರ ಜನ್ಮದಿನ. ಆ ದಿನದಂದು ನಾವು ಈ ಟ್ರಸ್ಟಿನ ಕಾರ್ಯಚಟುವಟಿಕೆಯ ಬಗ್ಗೆ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದೆವು. ಬಿ ಹರಿಶ್ಚಂದ್ರಾಚಾರ್ಯರು ಯಾವ ಕನಸುಗಳನ್ನು ಕಂಡಿದ್ದರು, ವಿಶೇಷವಾಗಿ ವಿಶ್ವಬ್ರಾಹ್ಮಣ ಸಮುದಾಯದ ಅಭ್ಯುತ್ಥಾನ ಹಾಗೂ ಅದರ ಶ್ರೇಯಸ್ಸಿಗೋಸ್ಕರ ಏನೆಲ್ಲ ಯೋಜನೆಗಳು ಅವರ ಮನಸ್ಸಿನಲ್ಲಿ ಮೂಡಿತ್ತೋ ಅದನ್ನೆಲ್ಲ ಯಥಾಶಕ್ತಿ ಸಾಕಾರಗೊಳಿಸಬೇಕೆನ್ನುವಂಥ ಒಂದು ಯೋಜನೆಯೊಂದಿಗೆ ಈ ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೆವು. ಬಿ ಎಚ್ ಕೇಶವ, ಬಿ ಹರಿಶ್ಚಂದ್ರಾಚಾರ್ಯರ ಜ್ಯೇಷ್ಠ ಪುತ್ರ, ಅವರ ಮುಂದಾಳುತ್ವದಲ್ಲಿ ಈ ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೆವು. ಅನೇಕ ಮಂದಿ ಬಿ ಹರಿಶ್ಚಂದ್ರಾಚಾರ್ಯರ ಜೊತೆಗೆ ಕೆಲಸ ಮಾಡಿದವರು, ಅವರ ಬಗ್ಗೆ ವಿಶೇಷವಾದಂಥ ಅಭಿಮಾನವುಳ್ಳಂಥ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಅನೇಕ ಮುಂದಾಳುಗಳನ್ನು ಈ ಟ್ರಸ್ಟಿನಲ್ಲಿ ಸೇರಿಸಿಕೊಂಡು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೆವು. ನಮ್ಮಲ್ಲಿ ಇದ್ದಂಥದ್ದು ಮೊದಲ ಯೋಜನೆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಬೇಕು ಅಂಥೇಳಿ. ಇದು ಬಿ ಹರಿಶ್ಚಂದ್ರಾಚಾರ್ಯರ ಕನಸು ಕೂಡ ಆಗಿತ್ತು. ಒಬ್ಬ ಸಾಮಾನ್ಯ ಶಿಕ್ಷಕರಾಗಿದ್ದಂಥ ಅವರು ರಾಜಕೀಯಕ್ಕೆ ಇಳಿದ್ರು, ಕೆಲಸವನ್ನು ಕಳ್ಕೊಂಡ್ರು, ವಿಶ್ವಕರ್ಮ ಪತ್ರಿಕೆಯನ್ನು ನಡೆಸಿದರು. ರಾಷ್ಟ್ರಮಟ್ಟದಲ್ಲಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ರಾಷ್ಟ್ರೀಯ ವಿಶ್ವಬ್ರಾಹ್ಮಣ ವಿಶ್ವಕರ್ಮ ಮಹಾಸಭಾದ ರಾಜ್ಯದ ಪ್ರತಿನಿಧಿಯಾಗಿ ಕೆಲಸ ಮಾಡಿದರು. ವಿಶ್ವಕರ್ಮ ಸಮ್ಮೇಳನ ರಾಷ್ಟ್ರಮಟ್ಟದಲ್ಲಿ ನಡೆಯುವ ಹಾಗೆ ಅದಕ್ಕೆ ಪ್ರಯತ್ನವನ್ನು ಪಟ್ಟರು. ಆ ಸಂದರ್ಭದಲ್ಲಿ ತನ್ನಲ್ಲಿದ್ದದ್ದನ್ನೆಲ್ಲ ಕಳ್ಕೊಳ್ತಾ ಹೋದರು ಸಮಾಜಕ್ಕಾಗಿ. ಆದರೂ ತನ್ನ ಮನೆಯಲ್ಲಿ ತನಗಿದ್ದಂಥ 7 ಮಕ್ಕಳ ಜೊತೆಗೆ ತನ್ನ ಬಂಧುಗಳ ಮಕ್ಕಳಿಗೆ ಅಷ್ಟೇ ಅಲ್ಲ, ಹೊರ ಊರಿನಿಂದ ಬಹುಶಃ ರಾಮದಾಸ್ ಅಣ್ಣ ಬಂದಿದ್ದಾರೆ ದೂರದ ತಾಣದಿಂದ, ಅವರು ಕೂಡ ಬ್ರಹ್ಮಾವರದಿಂದ ಇಲ್ಲಿ ಬಂದು ಪಾಲಿಟೆಕ್ನಿಕ್ನಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಂಥ ಸಂದರ್ಭದಲ್ಲಿ ಬಿ ಹರಿಶ್ಚಂದ್ರಾಚಾರ್ಯರ ಮನೆಯಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಸುಮಾರು 32 ಮಂದಿ ಮಕ್ಕಳು ಹಾಗೂ ಹಿರಿಯರು ಆ ಮನೆಯಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪಡೀತಾ ಇದ್ದರು. ನೂತನ ಬಾಲಕಲಾವೃಂದ ಎನ್ನುವಂಥ ಒಂದು ಸಂಘವನ್ನು ಹುಟ್ಟುಹಾಕಿ ಮಕ್ಕಳ ಸಮಗ್ರವಾದಂಥ ಅವರ ವ್ಯಕ್ತಿತ್ವದ ಬೆಳವಣಿಗೆ ಬೇಕಾದಂಥ ಚಟುವಟಿಕೆಗಳನ್ನು ಆ ಮನೆಯಲ್ಲಿ ನಡೆಸ್ತಾ ಇದ್ದರು ಬಿ ಹರಿಶ್ಚಂದ್ರಾಚಾರ್ಯರು. ಎಷ್ಟು ಕಷ್ಟ ಇತ್ತು ಅಂತೇಳಿ ಹೇಳಿದರೆ, ನಾನೇ ಕೇಳಿದ್ದೆ ಅನೇಕ ಸಾರಿ ಮನೆಯಲ್ಲಿ ಅಕ್ಕಿ ಇಲ್ಲ ಅಂತ ಪ್ರಸಂಗ ಬಂದಂಥ ಸಂದರ್ಭದಲ್ಲಿ ಬಿ ಹರಿಶ್ಚಂದ್ರಾಚಾರ್ಯರ ಪತ್ನಿ ಸರಸ್ವತಿ ದೇವಿಯವರು ತನ್ನ ಕರಿಮಣಿಯ ಗುಂಡನ್ನು, ಚಿನ್ನದ ಗುಂಡನ್ನು ಒತ್ತೆ ಇಟ್ಟು ಅಕ್ಕಿ ತಂದು ಮಕ್ಕಳಿಗೆ ಅಡಿಗೆ ಮಾಡಿ ಹಾಕಿದ್ರು ಅಂತೇಳಿ ಹೇಳಿ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ದೂರದಿಂದ ಬಂದಂಥ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಅಶನ ವಸನಾದಿಗಳನ್ನು ಇಟ್ಟು ಅವರಿಗೆ ಸಂಸ್ಕಾರವನ್ನು ಕೊಡಬೇಕೆನ್ನುವಂಥ ಒಂದು ಸತ್ಸಂಕಲ್ಪ ಅವರಲ್ಲಿ ಇತ್ತು. ಹಾಗಾಗಿ ಟ್ರಸ್ಟನ್ನು ಪ್ರಾರಂಭ ಮಾಡಿದಾಗ ನಮಗಿದ್ದಂಥ ಧ್ಯೇಯ ದೂರದ ಊರುಗಳಿಂದ ಮಂಗಳೂರಿಗೆ ಬಂದು, ಯಾಕಂತ ಹೇಳಿದರೆ ಇದೊಂದು ಎಜುಕೇಷನಲ್ ಹಬ್, ದೂರದಿಂದ ಬರ್ತಾರೆ. ನಮ್ಮಲ್ಲಿ BCM ಹಾಸ್ಟೆಲ್ ಇದೆ, ಆದರೆ ನಮ್ಮ 2A ಕ್ಯಾಟಗರಿಯಲ್ಲಿ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಅದರಲ್ಲಿ ಅವಕಾಶ ಸಿಕ್ಕೋದಿಲ್ಲ. ಹಾಗಿರುವಾಗ ಅನೇಕ ಮಂದಿ ಇಲ್ಲಿ ಮಂಗಳೂರಿನಲ್ಲಿದ್ದುಕೊಂಡು ಶಿಕ್ಷಣವನ್ನು ಪಡೆಯಲಿಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ನಾವೊಂದು ಆಶ್ರಯ ವಿದ್ಯಾರ್ಥಿಧಾಮ ಎನ್ನುವಂಥ ಹಾಸ್ಟೆಲನ್ನು ಪ್ರಾರಂಭ ಮಾಡಿದೆವು. ಸಂಪೂರ್ಣವಾಗಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಆರ್ಥಿಕವಾದಂಥ ಬಡತನದ ಹಿನ್ನೆಲೆಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಅಲ್ಲಿ ಇರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಲ್ಲಲಿಕ್ಕೆ ಹಾಗೂ ಊಟ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ 5 ವರ್ಷವನ್ನು ಪೂರೈಸಿದೆ ಆಶ್ರಯ ವಿದ್ಯಾರ್ಥಿಧಾಮ. ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇದೀಗ 4ನೇ ಬ್ಯಾಚ್ ಹೊರಗೆ ಹೋಗ್ತಾ ಇದೆ.
ಈ ಬಾರಿ ನಮ್ಮ ದಶಮಾನೋತ್ಸವದ ವರ್ಷದಲ್ಲಿ ಒಬ್ಬ ಅತ್ಯಂತ ಪೂಜನೀಯ ವ್ಯಕ್ತಿ, ಈ ಸಮಾಜದ ಪೂಜನೀಯ ವ್ಯಕ್ತಿಯನ್ನು ನಾವು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಆದರೆ ಅನೇಕ ಮಂದಿ ಹೇಳಿದರು ಡಾಕ್ಟರ್ ಜ್ಞಾನಾನಂದರು ಹಾಗೆ ಎಲ್ಲಿಯೂ ಬರುವುದಿಲ್ಲ ಅಂಥೇಳಿ. ನಾನು ಬಹಳ ಗಟ್ಟಿ ಪ್ರಾರ್ಥನೆ ಮಾಡಿ ಹೋಗಿದ್ದೆ. ಬಹುಶಃ ಅವರ ಮಗಳು ಇವತ್ತು ಹೇಳಿದರು, ಅದು ಹೇಗೆ ಒಪ್ಪಿಕೊಂಡ್ರೋ ಗೊತ್ತಿಲ್ಲ, ಮೈಸೂರಿನವ್ರು ಕರೆದಿದ್ದರು, ಹುಬ್ಬಳ್ಳಿಯವರು ಕರೆದಿದ್ದರು, ಯಾರಿಗೂ ಇಲ್ಲ ಅಂತೇಳಿ ಹೇಳಿದರು ಡಾಕ್ಟರ್ ಜ್ಞಾನಾನಂದರು. ಆದರೆ ನೀವು ಕರೆದಾಗ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ ಅಂತೇಳಿ ಹೇಳಿದರು. ಇದು ಆ ಜಗನ್ಮಾತೆಯ ಕೃಪೆ ಅಂತೇಳಿ ನಾನು ಭಾವಿಸ್ತೇನೆ. ಡಾಕ್ಟರ್ ಜ್ಞಾನಾನಂದರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇರುವಂಥದ್ದೇ ದೊಡ್ಡ ನಮ್ಮ ಭಾಗ್ಯ. ಯಾಕಂತ ಹೇಳಿದರೆ ವಿದ್ವತ್ ವಲಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರನ್ನು ಅತ್ಯಂತ ಶ್ರೇಷ್ಠರು ಅಂತೇಳಿ ಗುರುತಿಸುವಂಥದ್ದು ಒಂದು ಸಂಪ್ರದಾಯ. ಆದರೆ ಡಾಕ್ಟರ್ ಡಿ.ವಿ. ಗುಂಡಪ್ಪನವರಿರಬಹುದು, ಮಂಜೇಶ್ವರ ಗೋವಿಂದ ಪೈ ಅವರಿರ್ಬೋದು, ಶತಾವಧಾನಿ ಆರ್ ಗಣೇಶ್ ಅವರು ಇರಬಹುದು, ಎಸ್.ಎಲ್. ಭೈರಪ್ಪನವರಿರ್ಬೋದು, ಅವರೆಲ್ಲ ಈ ಪ್ರಶಸ್ತಿಯನ್ನು ಪಡೆದಿದ್ದರೂ ಕೂಡ ಜನರ ಹೃದಯದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನವನ್ನು ಪಡೆದಿದ್ದಾರೆ ತಮ್ಮ ಕೃತಿಗಳ ಮೂಲಕ. ಬಹುಶಃ ಅದೇ ಸಾಲಿಗೆ ಸೇರಬಲ್ಲಂಥ ಒಬ್ಬ ಶ್ರೇಷ್ಠ ಸಾಹಿತಿ ನಮ್ಮ ಡಾಕ್ಟರ್ ಜಿ ಜ್ಞಾನಾನಂದರು. ಇರುವರು ಅನರ್ಘ್ಯ ರತ್ನಗಳನ್ನು ಗೌರವಿಸುವ ಸಮಾಜಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸಂಸ್ಮರಿಸುವ ಯೋಗ ನಮ್ಮ ಬಂದಿಗೆ ನಮಗೆ ಒದಗಿ ಬಂದಿದೆ. ಶ್ರೀ ಹರಿಶ್ಚಂದ್ರಾಚಾರ್ಯ ಮೆಮೋರಿಯಲ್ ಟ್ರಸ್ಟ್ ಪ್ರಾರಂಭವಾಗಿ ದಶಮಾನೋತ್ಸವ ಆಚರಿಸುವ ಈ ಸುಸಂದರ್ಭದಲ್ಲಿ ನಿರ್ಮಾಣಗೊಂಡಂತಹ ಶ್ರೀ ಕಾಳಿಕಾಂಬಾ ರಂಗಮಂಟಪದಲ್ಲಿ ಇಂತಹ ಒಂದು ಅಪೂರ್ವ ಕಾರ್ಯಕ್ರಮ ನಡೆಯುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಬಿ ಹರಿಶ್ಚಂದ್ರಾಚಾರ್ಯ ಮಾಸ್ಟರಿಗೂ ನನಗೂ ಬಹಳ ಆತ್ಮೀಯವಾದ ಒಡನಾಟವಿತ್ತು. ನನ್ನ ಬಗ್ಗೆ ಬಹಳ ಪ್ರೀತಿಯ ಅಭಿಮಾನವನ್ನು ಹೊಂದಿದ್ದರು ಹರಿಶ್ಚಂದ್ರಾಚಾರ್ಯ ಮಾಸ್ಟರು. ನಮ್ಮ ಕ್ಷೇತ್ರದ ಗರ್ಭಗುಡಿಯ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ತರಂಗ ವಾರಪತ್ರಿಕೆಯಲ್ಲಿ ನಮ್ಮ ಮಂಗಳೂರು ಶ್ರೀ ಕಾಳಿಕಾಂಬಾವನಿಕ ದೇವಸ್ಥಾನದ ವಿಶೇಷ ಲೇಖನವನ್ನು ಆಗಿನ ಉದಯವಾಣಿ ಸಂಪಾದಕರಾಗಿದ್ದ ಶ್ರೀ ಬಿ ಗಣಪತಿಯವರಲ್ಲಿ ವಿನಂತಿಸಿಕೊಂಡಾಗ ಅವರು ಒಪ್ಪಿ ಶ್ರೀ ಕ್ಷೇತ್ರದ ಬಗ್ಗೆ ಮಾಹಿತಿ ಕಲೆ ಹಾಕಲು ಮಂಗಳೂರಿಗೆ ಬಂದಿದ್ದರು. ಆಗ ಅವರಿಗೆ ಸೂಕ್ತ ಮಾಹಿತಿಯನ್ನು ನೀಡಲು ಸಮರ್ಥರೊಬ್ಬರು ಬೇಕಿತ್ತು. ಆಗ ಶ್ರೀ ಹರಿಶ್ಚಂದ್ರಾಚಾರ್ಯರು ನಿಲ್ಲಿಸಿಕೊಂಡಾಗ ಕೈ ಮುರಿದುಕೊಂಡು ಬಿದ್ದರೂ ಅಸ್ವಸ್ಥರಾಗಿ ವಿಶ್ರಾಂತದಲ್ಲಿದ್ದರು ಬಿ ಹರಿಶ್ಚಂದ್ರಾಚಾರ್ಯ ಮಾಸ್ಟರು. ಆದರೆ ನಮ್ಮ ಕ್ಷೇತ್ರದ ಕಾರ್ಯ ಎಂದಾಗ ಅನಾರೋಗ್ಯವನ್ನು ಲೆಕ್ಕಿಸದೆ ಧರ್ಮಪತ್ನಿಯೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿ ಬಿ ಗಣಪತಿಯವರಿಗೆ ನಿಖರವಾದ ಮಾಹಿತಿಯನ್ನು ನೀಡಿದ್ದರು. ಹರಿಶ್ಚಂದ್ರ ಮಾಸ್ಟರಿಗೆ ವಿಶ್ವಬ್ರಾಹ್ಮಣ ಸಮಾಜದ ಅಭಿವೃದ್ಧಿ ಒಂದೇ ಜೀವನದ ಮಂತ್ರವಾಗಿತ್ತು. ಹಾಗಾಗಿ ಈ ಸಮಾಜದ ಏಳಿಗೆಯೇ ತಮ್ಮ ಜೀವನವನ್ನು ಮುಡಿಪಾಗಿದ್ದರು. ಅಂತಹ ಮಹಾನ್ ವ್ಯಕ್ತಿಯನ್ನು ಸ್ಮರಿಸುವಂಥದ್ದು, ಅವರ ಹೆಸರಲ್ಲಿ ಪ್ರಶಸ್ತಿ ನೀಡುವುದು ನಿಜವಾಗಿಯೂ ಶ್ಲಾಘನೀಯ ಕಾರ್ಯವಾಗಿದೆ. ಆಗ ತರಂಗ ಪತ್ರಿಕೆಯಲ್ಲಿ ಒಂದು ಬಾಕ್ಸ್ ಐಟಮಲ್ಲಿ ಹರಿಶ್ಚಂದ್ರಾಚಾರ್ಯರು ಒಂದು ಸಣ್ಣ ಆರ್ಟಿಕಲನ್ನು ಸಮಾಜದ ಬಗ್ಗೆ ಹಾಗೂ ಶ್ರೀ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಹೇಳುವ ಒಂದು ಮಾತನ್ನು ಹೇಳಿದರು. ನಮ್ಮಿ ಮಂಗಳೂರು ಶ್ರೀ ಕಾಳಿಕಾಂಬ ಮಾತೆ, ಮಾತಾಡುವ ಮಾತೆ ಗಣಪತಿಯವರೇ. ಸತ್ಯಭಕ್ತಿಯಲ್ಲಿ ಇಲ್ಲಿ ಬೇಡಿಕೊಂಡಾಗ ಆ ಮಾತೆಯ ಸಹಾಯಸ್ಥ ಅವನ ಮನೆ ಮುಟ್ಟುವುದರ ಒಳಗೆ ಅದಕ್ಕೆ ಪ್ರತಿಫಲ ಸಿಗ್ತಾ ಇತ್ತು. ಆದ್ದರಿಂದ ಮಂಗಳೂರಿನ ಶ್ರೀ ಕಾಳಿಕಾಮಾತೆ, ಮಾತಾಡುವ ಮಾತೆ ಅಂತ ಒಂದು ಶಬ್ದವನ್ನು ನೀವು ಹಾಕಬೇಕು, ಬರೀಬೇಕು ಅಂತ ಹೇಳಿಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡು ಅದೇ ರೀತಿ ತರಂಗ ವಾರಪತ್ರಿಕೆಯಲ್ಲಿ ಸುಮಾರು 2010ನೇ ಇಸ್ವಿ ಇರ್ಬೋದು. ಆಗ ಬಹಳ ಸಂತೋಷದಿಂದ ಬಿ ಗಣಪತಿಯವರು ಕೂಡ ಹೇಳಿದರು, ನಿಜವಾಗಲೂ ನಿಮ್ಮ ಕಾಳಿಕಾಂಬ ಮಾತೆ ಹರಿಶ್ಚಂದ್ರಾಚಾರ್ಯ ಬಾಯಲ್ಲಿ ನಿಜವಾಗ್ಲೂ ಮಾತಾಡಿದರೆ ನನಗೂ ಕೂಡ ಈ ಅನುಭವ ನಿನ್ನೆ ಆಗಿತ್ತು ಅಂತೇಳಿ ಒಂದು ಸತ್ಯ ವಿಷಯವನ್ನು ಹೇಳಿದರು. ಆದ್ದರಿಂದ ಅವರ ಬಗ್ಗೆ ಎಷ್ಟು ಹೇಳಿದರೂ ನಮಗೆ ನಮ್ಮ ಕಣ್ಣೆದುರಿಗೆ ಏನೆಲ್ಲ ಈ ಬಡ ವಿದ್ಯಾರ್ಥಿಗಳ ಬಗ್ಗೆ ಎಸ್ ಪಿ ಗುರುದಾಸರು ಹೇಳಿದ ರೀತಿಯಲ್ಲಿ ಹೇಳಿದಾಗ ಆವಾಗ ಅವರು ಆ ಮಾತನ್ನು ಕೂಡ ಹೇಳಿದರು. ಮುಂದಿನ ಭವಿಷ್ಯಕ್ಕೆ ದೇವಸ್ಥಾನದಲ್ಲಿ ನೀವೊಂದು ಈ ವಿದ್ಯಾರ್ಥಿಗಳ ಒಂದು ಅಭಯ ಆಶ್ರಮವನ್ನು ನೀವೊಂದು ಇಲ್ಲಿ ಸಣ್ಣ ಮಟ್ಟಕ್ಕೆ ನೆರವೇರಿಸಬೇಕು ಅಂತ ಆಗ ನಾನು ಮುಕ್ತೇಶರಾಗಿದ್ದ ಸಂದರ್ಭ ಕಾಲದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯವರನ್ನು
ಆಹ್ವಾನಿಸಿ ಒಂದು ಅವಕಾಶ ಕೊಟ್ಟದ್ದು ನಿಜವಾದ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಗೌರವಿಸಿದ ಹಾಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಹಿಂದೆ ಕೂಡ ಅನೇಕ ಬಾರಿ ನಾನು 9ನೇ ಕುಲಪತಿ, 8 ಕುಲಪತಿಗಳು ಕೂಡ ಇಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ನನ್ನ ಹಿತೈಷಿಗಳಾದ ಪ್ರೊಫೆಸರ್ KK ಆಚಾರ್ಯ ಅವರು ಹೇಳ್ತಾ ಇದ್ದರು, ಆದರೆ ಅದು ಈಡೇರಲಿಲ್ಲ ಅಂತ. ಎಲ್ಲಕ್ಕೂ ಕಾಲ ಕೂಡಿ ಬರಬೇಕು, ಮತ್ತೆಲ್ಲವೂ ಒಂದು ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾರೆ. ಅದು ನನ್ನ ಪಾಲಿಗೆ ಒದಗಿ ಬಂದದಕ್ಕೆ ನಾನು ಖಂಡಿತ ಗುರುಗಳಿಂದ ಮಾರ್ಗದರ್ಶನ ಪಡೀಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೆ, ಡಾಕ್ಟರ್ ಕೋಟ ಶಿವರಾಮಕರ್ ಅಂತ ಹೇಳ್ತಾ ಇದ್ರು, ವಿವೇಕ ನಿಮಗಿದ್ರೆ ಆನಂದ ಬರುತ್ತೆ, ಹಾಗೆ ವಿವೇಕಾನಂದರಾದರು ಅಂತ. ಅದೇ ರೀತಿ ಇಲ್ಲಿ ಬಂದ ನಂತರ ಗೊತ್ತಾಯಿತು, ಜ್ಞಾನ ಇದ್ದರೆ ಆನಂದ ಜೊತೆಗೆ ಇರುತ್ತೆ ಅಂತ. ಡಾಕ್ಟರ್ ಜ್ಞಾನಾನಂದರವರಿಗೆ ಈ ರೀತಿ ಒಂದು ಅವರ ಪ್ರತಿಭೆಯನ್ನು ಗುರುತಿಸಿ ಹಿರಿಯರಿಗೆ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇರುವಂಥದ್ದು ಇಡೀ ಈ ಸಮುದಾಯದ, ವಿಶ್ವ ಬ್ರಾಹ್ಮಣ ಸಮುದಾಯದ ಘನತೆ ಗೌರವವನ್ನು ಎತ್ತಿ ಹಿಡಿದಾಗತ್ತೆ. ಇದು ನಿಜವಾದ ಅರ್ಥದಲ್ಲಿ ಖಂಡಿತ ಮಂಗಳೂರು ವಿಶ್ವವಿದ್ಯಾಲಯದ ಗಮನವನ್ನು ಕೂಡ ಸೆಳೆದಾಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಈಗಾಗಲೇ ನಮ್ಮ ಗುರುದಾಸರು ಹೇಳಿದರು, ಬೆಂಗಳೂರಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಕಲಾಗ್ರಾಮ ಇದೆ ಅಂತ. ಅಷ್ಟೊತ್ತಿಗೆ ನನ್ನ ಕಿವಿ ನೆಟ್ಟಾಗ ಆಯಿತು. ನಾನು ಕೂಡ ತೌಳವ ಕುಲಪತಿ. ಇಲ್ಲಿಯೇ ಒಂದು ಅರ್ಥ ಮಾಡಿಕೊಂಡಾಗೆ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನು ಹೇಳ್ತಾ ಇದ್ದಾರೆ, ನೀವೊಂದು ತುಳು ಗ್ರಾಮ ಮಾಡಬೇಕು, ನೀವು ತೌಳವ ಕುಲಪತಿ ಆಗಿದ್ದೀರಿ, ಶ್ರವಣ ಬೆಳಗೊಳದ ಮಾದರಿಯಲ್ಲಿ ನೀವು ಕೊಡುಗೈ ದಾನಿಗಳನ್ನು ಹಿಡ್ಕೊಂಡು ಇಲ್ಲಿ ಕೂಡ ಅದನ್ನು ಮಾಡ್ಬೋದು ತುಳು ಗ್ರಾಮ ಅಂತ. ಈಗ ಬರುವಾಗ ಕಲಾಗ್ರಾಮದ ಬಗ್ಗೆ ಕೂಡ ಅಷ್ಟೇ ಆಸಕ್ತಿ ನನ್ನ ಮೇಲೆ ಬಂದಿದೆ. ಏನಂತ ಹೇಳಿದ್ರೆ, ಮಾನ್ಯ ಶಾಸಕರು ಆ ರೀತಿಯಲ್ಲಿ ಇಂಥ ಸತ್ಕಾರ್ಯಕ್ಕೆ ಅವರು ಕೈ ಜೋಡಿಸುವುದರಲ್ಲಿ ನಿಸ್ಸೀಮರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಈಗಲೂ ಕೂಡ ಅವರಲ್ಲಿ ಯುವ ರಕ್ತ ಹರಿತಾ ಇದೆ. ಅವ್ರು ಹೇಳ್ತಾರೆ, ಏನಾದರೂ ಮಾಡಿ ಎಡಪಡ್ತಾರೆ, ನಾವೇನಾದರೂ ಮಾಡಬೇಕು ಅಂತ. ನಾನು ಮಾಡ್ತೇನೆ ಅಂತ ಯಾವಾಗಲೂ ಹೇಳಲ್ಲ ಅವರು, ನಾವು ಮಾಡುವ ಅಂತ ಹೇಳುವಂಥದ್ದು. ಅಂಥ ಮಾನ್ಯ ಶಾಸಕರು ನಮಗೆ ಕೈ ಜೋಡಿಸ್ತಾರೆ. ಹಾಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಇವರು ರಾಜಕೀಯದಲ್ಲಿ ಇದ್ದರೂ ಕೂಡ ರಾಜಕೀಯ ಬಿಟ್ಟು ಬೇರೆ ಯೋಚನೆ ಮಾಡ್ತಾರೆ, ನಮ್ಮಂಥವರಿಗೆ ಮಾರ್ಗದರ್ಶನ ಕೊಡ್ತಾರೆ, ಹೊಸತನದ ಬಗ್ಗೆ ಸದಾ ನನ್ನನ್ನು ಸೆಳೀತಾ ಇದ್ದಾರೆ. ಅವರಿಂದ ನಾನು ಪ್ರೇರಣೆ ಪಡ್ಕೊಳ್ತಿದ್ದೇನೆ. ನನಗೆ ಕೂತ್ಕೊಂಡು ಮಾತಾಡ್ತಾ ಇದ್ದದ್ದು ಬೇರೆ ಸುಖ ದುಃಖ ಮಾತಾಡ್ತಿರ್ಲಿಲ್ಲ. ಇಲ್ಲಿ ಏನಾದರೂ ನಾವು ಮಾಡಬೇಕು, ಕಲಾಗ್ರಾಮ ನೀವು ಮಾಡಲಿಕ್ಕೆ ಆಗ್ತದೆ ಎಡಪಡಿದ್ದಾರೆ. ಈ ಒಂದು ಸಮುದಾಯದ ಇದಲ್ಲ, ಗುರುಗಳ ಮಾರ್ಗದರ್ಶನ ಪಡ್ಕೊಂಡು ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಮಾಡ್ತಾ ಇದ್ದಾರಲ್ಲ, ಬಹಳ ಒಂದು ಇದು. ನಾನು ಹೇಳ್ತೇನೆ, ಈ ವಿಶ್ವ ಬ್ರಾಹ್ಮಣರ ಬಗ್ಗೆ ನನಗೆ ಏನು ಅಂತ ಹೇಳಿದ್ರೆ, ಶ್ರಮಜೀವಿಗಳು ಮತ್ತು ಈ ಪಾರಂಪರಿಕ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು ಎಲ್ಲರದ್ದು ಇದು ಒಂದು ದೇವರ ಒಂದು ಸಂಕಲ್ಪ ಇದೆ. ದೃಢ ಸಂಕಲ್ಪ ಮಾಡಿಕೊಂಡು ನಾವೇನಾದರೂ ಸಾಧಿಸಿಯೇ ಸಿದ್ಧ ಹೇಳುವಂಥ ಒಂದು ದೃಢ ಸಂಕಲ್ಪದ ಮೂಲಕ ಸಮಾಜಕ್ಕೆ ಸಮಾಜಮುಖಿಯಾದ ಜನಪರಾದಂಥ ಕೊಡುಗೆ ನೀಡಲಿಕ್ಕೆ ಅವರು ಕಟಿಬದ್ಧರಾಗಿ ನಿಂತವರು ಈ ಸಮಾಜದವರು. ಅವರು ಚಿಕ್ಕ ಸಮಾಜ ಇರಬಹುದು, ಆದರೆ ಭಾಳ ಒಗ್ಗಟ್ಟಿನಿಂದ ಎಲ್ಲರನ್ನ ಅರ್ಥ ಮಾಡಿಕೊಂಡು ಸಮಾಜಮುಖಿಯಾದ ಕೊಡುಗೆ ನೀಡಲಿಕ್ಕೆ ಕಂಕಣಬದ್ಧರಾದವರು ಈ ಸಮಾಜದವರು. ಹಾಗಿರುವಾಗ ನಾನೇ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದರೆ, ಮಂಗಳ ಗಂಗೋತ್ರಿಯಲ್ಲಿ ನಮ್ಮಲ್ಲಿ 317 ಎಕರೆ ಜಾಗ ಇದೆ. ಈ ಜಾಗದಲ್ಲಿ ಕಲಾಗ್ರಾಮ ನಾವು ಸೃಷ್ಟಿ ಮಾಡಲಿಕ್ಕೆ ಜಾಗದ ಕೊರತೆ ಖಂಡಿತ ಇಲ್ಲ. ನಾವು ಖಂಡಿತ ಎಲ್ಲರೂ ಸೇರಿದರೆ ಸಮಾಜ ಬಾಂಧವರು, ಹಾಗೆ ಗುರುಗಳ ಮಾರ್ಗದರ್ಶನ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇದ್ದಾರೆ, ಹಾಗೆ ಮಾನ್ಯ ಶಾಸಕರಿದ್ದಾರೆ, ಖಂಡಿತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಖಂಡಿತ ಒಂದು ಪುರಸ್ಕಾರ ನೀಡ್ತಾರೆ. ಆದ ಕಾರಣ ಬೆಂಗಳೂರು ವಿಶ್ವವಿದ್ಯಾಲಯ ಇದ್ದಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಾಗ್ರಾಮ ಮಾಡೋದಾದರೆ ಜಾಗಕ್ಕೆ ಏನು ತೊಂದರೆ ಆಗೋದಿಲ್ಲ. ನಮ್ಮಲ್ಲಿರುವ ಸಿಂಡಿಕೇಟ್ ಕೂಡ ಬಹಳ ಮುತುವರ್ಜಿಯಿಂದ ಇತ್ತ ಕಡೆ ಗಮನ ಹರಿಸ್ತದೆ ಅಂತ ಹೇಳುವಂಥದ್ದು ನಾನು ಸಿಂಡಿಕೇಟಿನ ಅಧ್ಯಕ್ಷನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸರ್ಕಾರದ ಅನುದಾನ ಕೂಡ ಖಂಡಿತ ಸಿಗುತ್ತೆ. ಯಾಕಂದರೆ ಈ ಸಮುದಾಯವನ್ನು ನಾವು ಗಮನಿಸಬೇಕು. ಈ ಪಾರಂಪರಿಕ ಕಲೆಯನ್ನು ನಾವು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹಿಸಿ ಮುಂದಿನ ಯುವ ಪೀಳಿಗೆಗೆ ಕೊಂಡೊಯ್ಯುವಂಥ ಜವಾಬ್ದಾರಿ ಕೂಡ ಪ್ರತಿಯೊಬ್ಬರಲ್ಲಿದೆ. ಅದೇ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಒತ್ತು ನೀಡಿ ಹೇಳ್ತದೆ. ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ಹೇಳ್ತಿರುವಂಥದ್ದು ಭಾರತೀಯ ಸಂಸ್ಕೃತಿ, ಪಾರಂಪರಿಕ ಶಿಲ್ಪಶಾಸ್ತ್ರದ ಅಧ್ಯಯನ ಮತ್ತು ಹಾಗೂ ಅದರ ಅಭ್ಯಾಸ ನಿರಂತರವಾಗಿ ನಡಿಬೇಕು. ಇಂಥ ಒಂದು ಇದರಿಂದ ಪ್ರೇರಣೆ ಪಡ್ಕೊಂಡು ಈ ಪರಿಕಲ್ಪನೆಯ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಇತ್ತ ಕಡೆ ಸಾಗಿ ಆಗಲಿ ತನ್ನ ಸಾಧನೆಯ ಉತ್ತುಂಗವನ್ನು ಏರಿದಾಗ ಈ ಪ್ರಪಂಚದ ಭೌತಿಕ ಆಚನ ಬ್ರಹ್ಮಸತ್ಯದ ಸೂಕ್ಷ್ಮ ಅವನಿಗೆ ತನ್ನಿಂದ ತಾನೇ ತೆರೆದುಕೊಳ್ಳುತ್ತದೆ ಎನ್ನುವುದಕ್ಕೆ ಶ್ರೀ ಜ್ಞಾನಾನಂದರು ಒಂದು ಉತ್ತಮ ದೃಷ್ಟಾಂತ. ಸಾಮಾನ್ಯ ಓದುಗನ ಭಾಷೆಯಲ್ಲಿ
ವೇದ ಉಪನಿಷತ್ತು ಪುರಾಣಗಳ ಸಾರವನ್ನು ಭಟ್ಟಿ ಇಳಿಸಿ ಅವರ ಮನಮುಟ್ಟುವಂತೆ ವಿವರಿಸುವ ಜಾಣ್ಮೆ, ಪರಿ, ಸಿದ್ಧಿ ಅನನ್ಯ. ಇತ್ತೀಚೆಗೆ ಪ್ರಕಟವಾದ ಅವರ ಪ್ರಾಸಾದ ಮಂಡನಂ ಎಂಬ ಔತ್ತರೇಯ ಶಿಲ್ಪದ ಕುರಿತಾದ ಸಂಪಾದಿತ ಗ್ರಂಥದಲ್ಲಿ ಅದರ ಆರಂಭಿಕ ಪುಟಗಳಲ್ಲೇ ವಾಕ್ಶಿಲ್ಪ ಚಾತುರ್ಯ, ಅರ್ಥ ನಿಖರತೆ, ಓದುಗರ ಮನವನ್ನು ಸತ್ವರವಾಗಿ ಗೆಲ್ಲುವುದು ಒಂದು ಮಾದರಿಯನ್ನು ಬಹುಶಃ ಇಲ್ಲಿ ಉದ್ಧರಿಸುವುದು ಖಂಡಿತ ಅಪ್ರಸ್ತುತವಾಗಲಾರದು. ಇದವರ ಪ್ರಾಸಾದ ಮಂಡನದ ಪೂರ್ವ ಭಾಗದಲ್ಲಿ ಮನುಷ್ಯನ ದೇಹದಲ್ಲಿ ಯಾವ ಪ್ರಾಣಾಗ್ನಿ ಇದೆಯೋ ಅದು ಮನಸ್ಸು, ಪ್ರಾಣ ಮತ್ತು ಪಂಚಭೂತಗಳು ಸೇರಿ ಉತ್ಪನ್ನವಾಗಿವೆ. ಮನುಷ್ಯನ ಒಳಗೆ ಪ್ರಜ್ವಲಿಸುತ್ತಿರುವ ಈ ಅಗ್ನಿಯನ್ನೇ ವೈಶ್ವಾನರ ಎಂದು ಹೇಳುತ್ತಾರೆ. ಈ ವೈಶ್ವಾನರಾಗ್ನಿ ಇದೆಯೋ ಅದೇ ಪುರುಷನಾಗಿದ್ದು ಅದೇ ದೇವಮೂರ್ತಿಯ ರೂಪದಲ್ಲಿ ಕಾಣಿಸುತ್ತದೆ. ಮೂರ್ತ ಅಮೂರ್ತ, ನಿಸಕ್ತ ಅನಿಸಕ್ತ ಇವೆರಡು ಪ್ರಜಾಪತಿಯ ಎರಡು ರೂಪಗಳು. ಯಾವುದೇ ಪಂಚೇಂದ್ರಿಯಗಳಿಂದ ಯಾವುದು ಪಂಚೇಂದ್ರಿಯಗಳಿಂದ ಗ್ರಹಿಸಪಡಲಾಗುವುದಿಲ್ಲವೋ ಅದು ಮೂರ್ತವಾಗಿಯೂ ತ್ರಿಲೋಕ ರೂಪದಲ್ಲಿ ದೃಶ್ಯವಾಗಿದ್ದು ಪರಿಮಿತವಾಗಿರುತ್ತದೆ, ಫೈನೈಟ್ ಅನ್ನಿಸಿಕೊಳ್ಳುತ್ತದೆ. ಯಾವುದನ್ನು ನಾವು ಪುರುಷ ರೂಪದಲ್ಲಿ ವೈಶ್ವಾನರ ಎಂದು ಹೇಳುತ್ತೇವೆಯೋ ಅದೇ ಸಮಷ್ಟಿಯಲ್ಲಿ ಪೃಥ್ವಿ, ಅಂತರಿಕ್ಷ, ದ್ಯುಲೋಕ ರೂಪಿ ತ್ರಿಲೋಕಾತ್ಮಕವಾಗಿ ಅನಂತವಾಗಿರುತ್ತದೆ. ಸ ಯಹ ವೈಶ್ವಾನರ ಇಮೇ ಸಲೋಕ ಯಮೇವ ಪೃಥ್ವಿ ವಿಶ್ವಂ ಅಗ್ನಿರ್ನರ. ಗುರು ಪರಂಪರೆಯಲ್ಲಿ ಶಾಸ್ತ್ರಾಧ್ಯಯನಗೈದು, ಗುರು ಪರಂಪರೆಯಲ್ಲಿ ಶಾಸ್ತ್ರಾಧ್ಯಯನಗೈದು ವರಶಿಲ್ಪ ವಿದ್ಯೆಯಾಚಾರ್ಯರೆನಿಸಿ ವರಶಿಲ್ಪ ವಿದ್ಯೆಯಾಚಾರ್ಯರೆನಿಸಿ ಮೆರೆದಿಹರು ಸಾಹಿತ್ಯ ಕೃತಿಗಳಲ್ಲಿ ಬೃಹುಶ್ರುತರು. ಮೆರೆದಿಹರು ಸಾಹಿತ್ಯ ಕೃತಿಗಳಲ್ಲಿ ಬಹುಶ್ರುತರು. ಪರತತ್ವರದರು, ಜ್ಞಾನಾನಂದರು. ಪರತತ್ವರದರು, ಜ್ಞಾನಾನಂದರು. ಹಲ ಬಗೆಯ ಸಾಹಿತ್ಯ ಸೊಬಗಳು ಹಲ ಬಗೆಯ ಸಾಹಿತ್ಯ ಸುಮಗಳು ಹಲ ಬಗೆಯ ಸಾಹಿತ್ಯ ಸುಮಗಳು ಚೆಲುವ ಬೀರುದ ಪಳಮೆಗಂಪಲಿ ಚೆಲುವ ಬೀರುದ ಚೆಲುವ ಬೀರುದ ಪಳಮೆಗಂಪಲಿ ತಲುಪಿದವು ವಿಫಲಯವನು ತಮ್ಮ ಕೃತಿಗಳಲ್ಲಿ. ತಲುಪಿದವು ವಿಫಲಯವ ತಮ್ಮ ಕೃತಿಗಳಲ್ಲಿ, ತಮ್ಮ ಕೃತಿಗಳಲ್ಲಿ.
ಘಂಟಾನ್ವಯಂ ಜ್ಞಾನಾನಂದರಿಗೆ ಶ್ರೀ ಬಿ ಹರಿಶ್ಚಂದ್ರಾಚಾರ್ಯ ಮೆಮೋರಿಯಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪೂರ್ವ ಮಂಗಳೂರು ಸತ್ಕರಿಸಿರುವ ಈ ದೊಡ್ಡ ವೇದ ಜನರಿಗೆ ವಂದನೆ. ತಾವು ಜ್ಞಾನಾನಂದ ಏನೋ ದೊಡ್ಡ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಭಾವಿಸಿ ನನ್ನನ್ನು ಹೊಗಳಿದ್ದೀರಿ. ಅದು ಮಕ್ಕಳು ಮೆಚ್ಕೊಳ್ಳೋದು, ಇಲ್ಲೇ ಇರೋ ಗುಣಗಳನ್ನು ಹೇಳೋದು, ಹಿರಿಯರ ಸೌಜನ್ಯ ಆ ಕಡೆ. ನಾನು ಏನೂ ಮಾಡಿಲ್ಲ, ಮಾಡಬೇಕಾದ ಬೆಟರಷ್ಟಿದೆ, ಅದನ್ನು ಮಾಡಬೇಕಾದ್ರೆ ನೀವೇ. ನಾನು ಬಹುಶಃ ಸಾಕ್ಷಿ ಆಗಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ಕರ್ನಾಟಕದಲ್ಲಿ ಶಿಲ್ಪದ ಕೆಲಸ ಮಾತ್ರ ಇದುವರೆಗೂ ಆಗಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಏನೋ ಜ್ಞಾನಾನಂದ ಮಾಡಿದ್ದಾನೆ ಅಂತ ಅಂದ್ಕೋಬೇಡಿ. ಮಾಡೋ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಫಲ ಕೊಟ್ಟಿದೆಯಾ? ಕೊಟ್ಟಿಲ್ಲ. ಇದು ಕೊಡೋದಕ್ಕೆ ಕಾರಣಗಳು ಬೇರೆ ಇದೆ, ಆ ಬಗ್ಗೆ ನಾವು ಪ್ರತ್ಯೇಕ ಮಾತಾಡೋಣ. ಆದರೆ ನೀವು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ. ಅದು ಏನು ಗೊತ್ತಾ? ಯಾವ ಸಂಪರ್ಕ ಅಥವಾ ಯಾವ ಸಂಬಂಧದಿಂದ VC ಅವ್ರನ್ನ ಇಲ್ಲಿಗೆ ಕರೆದಿದ್ರು ನನಗೆ ಗೊತ್ತಿಲ್ಲ. ಸಾಧಾರಣವಾಗಿ ಅಖಿಲ ಭಾರತ ಮಟ್ಟದಲ್ಲಿ ಈ ಶಾಸ್ತ್ರವನ್ನು ವಿಶ್ವವಿದ್ಯಾಲಯಗಳು ಒಪ್ಪೋಲ್ಲ. ಯಾಕೆಂದರೆ ಅಲ್ಲಿಯ ನಿಯಮಗಳು ಬೇರೆ ಇದೆ. ಆ ನಿಯಮಗಳಿಗೆ ಇದು ಒಳಪಡುವಂಥ ಜನ ನಿಮಗೆ ಸಿಗೋಲ್ಲ. ಏನೋ ಪೂರ್ವ ಪುಣ್ಯದಿಂದ ಬೆಂಗಳೂರಿನಲ್ಲಿ ಮಾತ್ರ ನಡೀತಾ ಇದೆ. ಭಾರತದಲ್ಲಿ ಒಂದೇ ಕಡೆ ನಡೀತಾ ಇದೆ. ನೆನಪಿಟ್ಕೊಳ್ಳಿ, ಭಾರತದಲ್ಲಿ ಶಿಲ್ಪಕ್ಕೆ ಸ್ಥಾನ ಇದ್ದು ಡಿಗ್ರಿ ನಡೀತಾ ಇರೋದು ಬೆಂಗಳೂರಲ್ಲಿ ಮಾತ್ರವೇ. ಇನ್ನು ಉಳಿದೆಲ್ಲ ಬೇರೆ. ಏನು ಬೆಂಗಳೂರಲ್ಲಿ ಅದು ತಿರುಪತಿಯಲ್ಲಿ ಡಿಗ್ರಿ ಇಲ್ಲ, ಡಿಪ್ಲೊಮೊ. ಮಹಾಬಲಿಪುರಂ ಡಿಗ್ರಿ ಇದೆ, ಅದು ಮೈಸೂರು ಯೂನಿವರ್ಸಿಟಿ ಪ್ರೈವೇಟು, ಲೆಕ್ಕ ಬೇರೆ, ಸರ್ಕಾರ ಮಾಡಿಕೊಂಡದ್ದು. ಇನ್ನು ಬೇರೆ ಕಡೆ ಇದುವರೆಗೂ ಇಲ್ಲ. ಈಗ ನೀವು ಮೊಟ್ಟ ಮೊದಲ ಕುಲಪತಿ ಅವರೊಬ್ಬನ್ನು ಕರೆಸಿ ಅವ್ರು ಮಾಡೋ ಸ್ಥಿತಿ ತಂದಿದ್ದೀರಿ. ಇದು ಸಾಧಾರಣ ಸಾಧನೆ ಅಲ್ಲ. ಅದು ಏನೂ ಗೊತ್ತಿದೆಯೋ ತುಂಬ ಸಾಧಾರಣ ಅನಿಸುತ್ತೆ. ಅಂದರೆ ನಾನು ಒಂದು ವಿಷಯ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ಕಾರದಲ್ಲಿ ಈ ವಿದ್ಯೆಗೆ ಯಾವುದೇ ಇಲಾಖೆ ಇಲ್ಲ. ಅಂದರೆ ಯಾವುದೋ ಒಂದು ಇಲಾಖೆ ಇದೆ, ಆ ಇಲಾಖೆ ಸೇರುತ್ತೆ, ಅದೆಲ್ಲ ನನ್ನ ಪ್ರತಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಅಥವಾ ಇನ್ನೊಂದಿದೆ ಅಂತ ಇಲ್ಲ. ಅದಕ್ಕೋಸ್ಕರ ಯೂನಿವರ್ಸಿಟಿಗೆ ಹೋಗೋದು. ಆ ಯೂನಿವರ್ಸಿಟಿಯಲ್ಲಿ ತಾನೇ ವಿದ್ಯೆ ಸಂಸ್ಥೆ ಮಾಡಲಿಕ್ಕಾಗುತ್ತೆ, ಅದು ಮಾಡ್ಕೋಬೋದು. ಅದನ್ನು ಮಾಡ್ಕೊಳ್ಳೋದು ಸುಲಭ ಅಲ್ಲ. ಏನು ನನಗೆ ಈ ವಿಷಯ ಗೊತ್ತಾಗಿದ್ದೆ, ಈ ಪ್ರತಿ ಗೊತ್ತಿರಲಿಲ್ಲ. ನಾವು ದಯವಿಟ್ಟು ಆ ಕೆಲಸವನ್ನು ಪ್ರಾರಂಭಿಸಿ. ಅದನ್ನು ಮಾಡಿಕೊಳ್ಳೋದು ಸುಲಭ ಅಲ್ಲ. ಏನಿದೆಯಲ್ಲ ಸಾಧನೆ, ಆ ರೀತಿ ಅದೇನು ದೈವ ಸಂಕಲ್ಪ, ದೈವ ಇಚ್ಛೆ. ನಾನು ಗೆದ್ದಿದ್ದೇನೆ ಅಂತ ಅನ್ನೋಷ್ಟು ಬಂದಿದೆ ಅಷ್ಟೇ, ಗೆದ್ದಿಲ್ಲ. ಜ್ಞಾನಾನಂದಗೋಸ್ಕರ ಇಲಾಖೆ ಕರ್ನಾಟಕ ಪಕ್ಕದ ರಾಜ್ಯಗಳೆರಡೂ ಕಡೆ ಹುಡುಕಿ ರಿಪ್ಲೇಸ್ಮೆಂಟ್ಸ್ಗೆಲ್ಲ ಸುಮ್ಮನೆ ನಮ್ಮನ್ನು ಕಂಟಿನ್ಯೂ ಮಾಡಿ. ಇದು ನಿಮ್ಮ ಮಿನಿಸ್ಟರ್ ಮಾಡೋ ಕೆಲಸವೇ. ಅವ್ರಿಗೆ ಜ್ಞಾನಾನಂದ ಪರ್ಯಾಯ ಬೇಕು ಅಂತ ಇಲ್ಲಿ ಏಜೆನ್ಸಿಗೆ ಹೇಳ್ತಾರೆ ಅಂತ ಅಂತಾರೆ, ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಈಗ ಸಂಪೂರ್ಣವಾಗಿ ಏನು ಮುದ್ರಾ ಇಲಾಖೆ ಇದೆಯಲ್ಲ, ಅದರ
ಆಡಳಿತ ಮಂಡಳಿ ಸೇರುವ ದೇವಸ್ಥಾನಗಳನ್ನ ಎಲ್ಲವನ್ನು ಕರ್ನಾಟಕದಾದ್ಯಂತ ತಮಿಳುನಾಡಿನವರೇ ಬಂದು ಮಾಡ್ತಿದ್ದಾರೆ. ಅದು ನಿಮ್ಮ ಕಥಪಾಡಿ ಎಷ್ಟು ಉಡುಪಿಯಲ್ಲಿ ಎಲ್ಲ ಕಡೆಯೂ ನಿಜವೇ. ಅದು ಎಲ್ಲಿ ತನಕ ಇದೆ ಅಂದರೆ ಅವನೇ ಎಸ್ಟಿಮೇಟ್ ಬರೆದು ಎಲ್ಲ ಕೊಟ್ಟು ಕೊಟೇಶನ್ ಎಲ್ಲ ಮಾಡಿಕೊಡ್ತಾನೆ, ಕೊಟೇಶನ್ ಡ್ರಾಫ್ಟ್ ಕೊಡ್ತಾನೆ, ಅದಕ್ಕೆ ಅಧಿಕಾರಿಗಳು ಕಮಿಷನ್ಗಳು ಸೈನ್ ಹಾಕಿಕೊಡ್ತಾರೆ, ಅದು ನೋಟಿಫೈ ಆಗುತ್ತೆ, ಅವನೇ ಕೊಡ್ತಾನೆ. ಅವನೇ ಹೇಳ್ತಾನೆ ಇಷ್ಟು ಮಾತ್ರ ನಾನು ಈ ವರ್ಷ ಮಾಡ್ತೀನಿ, 6 ತಿಂಗಳು, ಇನ್ನು 6 ತಿಂಗಳು ಮುಂದಿನ ಬೇರೆ ಕೊಡ್ತೀನಿ, ಅದು ಹೇಳಿ ಹೋಗ್ತಾನೆ. ಇದು ನಡೀತಾ ಇದೆ. ಕೊನೆಗೆ ಸಂಸ್ಕೃತಿ ಇಲಾಖೆಯಿಂದಲೂ ಬರುತ್ತೆ ಹೆರಿಟೇಜ್ಗೆ, ಅದು ಎಲ್ಲರೂ ಮಾಡ್ತಿದ್ದಾರೆ, ಅದೇನು ಸುಲಭದಲ್ಲ, ಎಲ್ಲರೂ ಇದ್ದಾರೆ. ಇದನ್ನು ತಡೆಯುವಂಥ ಪ್ರಯತ್ನ, ಜ್ಞಾನವಾದ ಪ್ರಯತ್ನ ಅವನು ತೆಗೆದಾಕಿ ಹುಡುಗಿಗೆಲ್ಲ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ. ಹರಿಶ್ಚಂದ್ರ ಮಾಸ್ಟರ್ ಬಗ್ಗೆ ಸಂಸ್ಮರಣೆಯ ಮಾತುಗಳನ್ನಾಡುವುದಕ್ಕೆ ನಾನೆಷ್ಟು ಅರ್ಹನೋ ಗೊತ್ತಿಲ್ಲ. ಆದರೆ ರಾಮನ ಬಗ್ಗೆ, ರಾಮಾಯಣದ ಕಥೆಗಳನ್ನು ಕೇಳುತ್ತಲೇ ರಾಮನ ಬಗ್ಗೆ ಮಾತನಾಡಬಲ್ಲೆ ಎನ್ನುವ ವಿಶ್ವಾಸವನ್ನು ಇಟ್ಟುಕೊಂಡವರಂತೆ ನಮಗಿಂತ ಹಿರಿಯರೆಲ್ಲ ಹರಿಶ್ಚಂದ್ರ ಮಾಸ್ಟರ್ ಬಗ್ಗೆ ಆಡಿದ ಮಾತುಗಳನ್ನು ಕೇಳುತ್ತಾ ಎಲ್ಲೋ ನನ್ನ ಬಾಲಭಾಷಿತಗಳೊಂದಿಗೆ ಹರಿಶ್ಚಂದ್ರ ಮಾಸ್ಟರನ್ನು ನೆನಪಿಸಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಬಂಧುಗಳೇ, ಒಬ್ಬ ವ್ಯಕ್ತಿ ತನಗಾಗಿ ಬದುಕಿದರೆ ಅದು ಬದುಕಲ್ಲ, ಪರರಿಗಾಗಿ ಬದುಕಿದಾಗ ಅದು ನಿಜವಾದ ಬದುಕು ಅಂತ ಬಲ್ಲವರು ಆಡಿದರು. ಹರಿಶ್ಚಂದ್ರ ಮಾಸ್ಟರ್ ಸುದೀರ್ಘವಾದ ಬದುಕು ಸಾಗಿ ಬಂದದ್ದೇ ಹಾಗೆ ಅನ್ನುವುದು ಎಲ್ಲರೂ ಕಂಡಂತಹ ಸತ್ಯ ಸಂಗತಿ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನಷ್ಟೇ ಅವರ ಬಗ್ಗೆ ನಾನು ಹೇಳುವುದಕ್ಕೆ ಇಚ್ಛಿಸ್ತೇನೆ ಸಮಯದ ಮಿತಿಯೊಳಗೆ. ಮೊದಲನೇದು, ಅವರೊಬ್ಬರ ಅಧ್ಯಾಪಕರಾಗಿ ಮನುಷ್ಯನ ಬದುಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣವೊಂದೇ ಮುಖ್ಯ ಅಂತ ಹೇಳಿ ಅದನ್ನು ಸಾಧಿಸುತ್ತಾ ಬಂದವರು. ಮಾತ್ರವಲ್ಲದೆ ಸಾಮುದಾಯಿಕವಾಗಿ ಇರಬಹುದಾದಂತಹ ಯಾವ ಪಂಗಡಗಳಿವೆ ಆ ಪಂಗಡಗಳನ್ನು, ಭೇದಗಳನ್ನು ಕಿತ್ತೊಗೆದು ಇಡೀ ಸಮುದಾಯ ಏಕೀಭಾವದಿಂದ ಸಂಘಟಿತವಾಗಿ ಮುನ್ನಡೆಯಬೇಕು. ಆ ಮೂಲಕ ಸಾಮುದಾಯಿಕವಾದಂತಹ ಶ್ರೇಯಸ್ಸನ್ನು ಸಾಧಿಸಬೇಕು ಅಂತ ಹೇಳಿದವರು ಹರಿಶ್ಚಂದ್ರ ಮಾಸ್ಟರು. ಮಾತ್ರ ಅಲ್ಲ, ಅವರ ಬಗೆಗೆ ಓದುತ್ತಾ ಹೋದ ಹಾಗೆ ಗುರುಗಳೇ ನಿಮ್ಮನ್ನು ಸನ್ಮಾನಿಸ್ತೇವೆ ಅಂತ ಬಂದರೆ ಅವರು ಹೇಳ್ತಿದ್ರಂತೆ, ಸನ್ಮಾನ ಗಿಮ್ಮಾನ ಇಲ್ಲ ಯಾಕಪ್ಪ, ಸಮಾಜದ ನೀವು ಬೆಳೆದಿದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನ ನನಗಿಲ್ಲ ಅಂತ ಹೇಳ್ತಾ ಇದ್ರಂತೆ. ಬದುಕಿನ ಕೊನೆಯುಸಿರಿನವರೆಗೂ ಕೂಡ ತನಗಾಗಿ ಏನನ್ನೂ ಬಯಸದೆ ಸಮುದಾಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲರನ್ನೂ ಪ್ರೀತಿಸುತ್ತಾ ಬದುಕಿದ ಆ ದಿವ್ಯ ಚೇತನದ ಬಗ್ಗೆ ಒಂದು ಬಹಳ ಕಾಲ್ಪನಿಕವಾದಂತಹ ಒಂದು ಕಥೆ ಇದೆ. ಜೀವಣ್ಣ ಮಸಳಿಯವರು ಅದನ್ನು ಹೇಳುತ್ತಾರೆ. ಅಂದರೆ ನಾವು ಕಂಡಂತಹ ಯತಿಗಳ ಸಾಲಿನಲ್ಲಿ ಶಿವಾತ್ಮಾನಂದ ಸರಸ್ವತಿ ಅನ್ನುವಂತಹ ಯತಿಗಳು ಬಹಳ ಶ್ರೇಷ್ಠರವರು. ಅವರನ್ನು ನಾಡಿನ ಸಂತರೆಲ್ಲ ಸೇರಿ ರಾಷ್ಟ್ರಸಂತ ಎನ್ನುವಂಥ ಅಭಿಧಾನದಿಂದ ಗೌರವಿಸಿದರು. ಅಂತಹ ಯತಿಗಳ ಪೂರ್ವಾಶ್ರಮದ ತಂದೆ ಜೀವಣ್ಣ ಮಸಳಿಯವರು ಒಂದು ಸಂಗತಿಯನ್ನು ಬರೀತಾರೆ. ಅದು ಕಾಲ್ಪನಿಕವಾದ ವಿಷಯವಾದರೂ ಹರಿಶ್ಚಂದ್ರ ಮಾಸ್ಟರ್ ವ್ಯಕ್ತಿತ್ವಕ್ಕೆ ಬಹಳ ಹೊಂದಿಕೊಳ್ಳುವಂಥದ್ದು. ಆದ್ದರಿಂದ ನಿಮ್ಮ ಮುಂದೆ ನಾನು ಹೇಳಬೇಕು. ಜೀವಣ್ಣ ಮಸಳಿಯವರು ಹೇಳುತ್ತಾರೆ, ನಾನೊಬ್ಬ ಸಾಹಿತಿಯಾಗಿ ಏನೋ ಕವನಗಳನ್ನು ಬರೆಯಬೇಕು ಅಂತ ಕುಳಿತೆ. ಮನಸ್ಸು ಅದಕ್ಕೆ ಸ್ಪಂದಿಸಲಿಲ್ಲ, ವಾತಾವರಣ ಹಿಡಿಸಲಿಲ್ಲ. ಹಾಗೆಯೇ ಮಲಗಿ ನಿದ್ದೆ ಹೋದೆ. ಮಲಗಿ ನಿದ್ರಿಸಿದ ನನಗೊಂದು ಕನಸು ಬಿತ್ತು. ಸುಂದರವಾದಂತಹ ಬೆಳದಿಂಗಳು ಹೊರಟವನೇ ಸಾಗಿ ಮಂಗಳಾಪುರದ ಕಾಳಿಕಾಂಬೆಯ ಸನ್ನಿಧಾನಕ್ಕೆ ಬಂದೆ. ದೇವಿಯ ಮುಂದೆ ನಿಂತು ಕೇಳಿದೆ, ಅಮ್ಮ, ಈ ಕರಾವಳಿಯ ಭಾಗದಲ್ಲಿ ಸಮಾಜದ ಹಿತಕ್ಕಾಗಿ ತ್ಯಾಗ ಮಾಡಿದಂಥ ಅನೇಕ ಮಹಾತ್ಮರುಗಳು ಆಗಿ ಹೋಗಿದ್ದಾರಂತೆ, ಇವತ್ತು ಯಾರಾದರೂ ಇದ್ದಾರಾ ಅಂತ ಕಾಳಿಕಾಂಬೆಯನ್ನು ಕೇಳಿದೆ. ಆಗ ತಾಯಿ ಹೇಳಿದ್ದು ಇದ್ದಾರೆ ಅಂತ. ಯಾರು ಅಂತ ಕೇಳಿದ್ದಕ್ಕೆ ಕಾಳಿಕಾಂಬೆ ಹೇಳಿದ್ದಂತೆ ಅವನು ಆಚಾರ್ಯ ಹರಿಶ್ಚಂದ್ರ ಅಂತ ಹೇಳಿದಂತೆ. ಆಗ ದೇವಿಯನ್ನು ಕೇಳಿದಂತೆ, ಅಮ್ಮ ನನಗೆ ಅವರನ್ನು ನೋಡಬೇಕಲ್ಲ ಅಂದಾಗ ಗರ್ಭಗುಡಿಯಲ್ಲಿ ಕುಳಿತ ತಾಯಿ ಎದ್ದು ಬಂದು ಆ ಬೆಳದಿಂಗಳಲ್ಲಿ ಜೀವಣ್ಣ ಮಸಳಿಯವರನ್ನು ಕರ್ಕೊಂಡು ಓಣಿಯಲ್ಲಿ ಸಾಗಿ ಪುಟ್ಟ ಹಂಚಿನ ಮನೆಯೊಂದರ ಮುಂಭಾಗದಲ್ಲಿ ಬೆತ್ತದ ಕುರ್ಚಿಯಲ್ಲಿ ಕುಳಿತ ಬಿಳಿಯ ಅಂಗಿಯನ್ನು, ಬಿಳಿಯ ಪಂಚೆಯನ್ನು ತೊಟ್ಟ ಹರಿಶ್ಚಂದ್ರಾಚಾರ್ಯರನ್ನು ತೋರಿಸಿ, ನೀನು ಕೇಳುತ್ತಿದ್ದ ಹರಿಶ್ಚಂದ್ರ ಅವನೇ, ಹೋಗು ಮಾತಾಡೋ ಅಂತ ದೇವಿಯಲ್ಲಿಂದ ಹೊರಟು ಹೋದ್ದು ಅಂತ ಜೀವಣ್ಣ ಮಸಳಿಯವರು ಹೇಳುತ್ತಾರೆ. ಬಂಧುಗಳೇ, ಯಾರಾದರೂ ಹರಿಶ್ಚಂದ್ರ ಮಾಸ್ಟರನ್ನು ನೋಡಬೇಕು ಅಂತ ಬಯಸಿದರೆ ನಾವೆಲ್ಲ ಹೇಳುತ್ತೇವೆ, ನಮಗೆ ಬೇಕಾದವರನ್ನು ದೇವರು ಹುಡುಕಿಕೊಟ್ರು ಅಂತ ನಾವು ಹೇಳುತ್ತೇವಲ್ಲ. ಹಾಗಿದ್ರೆ ಆಚಾರ್ಯ ಹರಿಶ್ಚಂದ್ರರನ್ನು ಜೀವಣ್ಣ ಮಸಳಿಯವರಿಗೆ ತೋರಿಸುವುದಕ್ಕೆ ಗರ್ಭಗುಡಿಯಲ್ಲಿ ಕುಳಿತ ಕಾಳಿಕಾಂಬೆ ಹೊರಟು ಹರಿಶ್ಚಂದ್ರಾಶ್ರಮ ಮನೆಯವರೆಗೆ ಬರುತ್ತಾಳೆ ಅನ್ನುವುದಾದರೆ ಹರಿಶ್ಚಂದ್ರ ಮಾಸ್ಟರ್ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಯೋಚನೆ ಮಾಡಬೇಕು. ಅದೊಂದು ಕಾಲ್ಪನಿಕ ಕಥೆ ಇರಬಹುದು.
ಆದರೆ ಅದರಿಂದ ಆಚೆಗೆ ಹರಿಶ್ಚಂದ್ರ ಮಾಸ್ಟರ್ ಬದುಕು, ಅವರು ಹುಟ್ಟಿದ್ದು, ಬೆಳೆದದ್ದು, ಸಾಗಿ ಬಂದದ್ದು, ಶಿಕ್ಷಕರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆಗಳ ಬಗೆಗೆ ಪ್ರಾಯಃ ನೀವು ಈಗಾಗಲೇ ಅನೇಕರು ಬೆಳಗಿಂದ ಅದನ್ನು ಕೇಳಿರುತ್ತೀರಿ ಅಂತ ನಾನು ಭಾವಿಸ್ತೇನೆ. ಅವರ ಅಭಿನಂದನ ಗ್ರಂಥಕ್ಕೆ ಆಶೀರ್ವಾದದ ಮಾತುಗಳನ್ನು ಹೇಳುತ್ತಲೇ ಶಿಲ್ಪಸಿದ್ಧಾಂತಿ ಮಹಾದೇವ ಸ್ವಾಮಿಗಳು ಒಂದು ವಿಚಾರವನ್ನು ಉಲ್ಲೇಖ ಮಾಡುತ್ತಾರೆ. ಸುಜನಂ ಯಜನಂ ಮನ್ಯೆ ಅಂತ ಹೇಳ್ತಾರೆ. ಸಜ್ಜನರು ಹೇಗೆ ಅಂತ ಕೇಳಿದರೆ ಬೀಸಣಿಕೆಯ ಹಾಗೆ, ಅದು ಬೀಸುವುದು ಕಣ್ಣನೆ ಗಾಳಿಯನ್ನು ತರುವುದು ಯಾರಿಗೋಸ್ಕರ ಅಂತ ಕೇಳಿದರೆ ಬಳಸುವಾತನಿಗೆ ಹೊರತು ತನಗಾಗಿ ಅದು ಬೀಸುವುದಲ್ಲ. ಹಾಗೆ ಹರಿಶ್ಚಂದ್ರ ಮಾಸ್ಟರ್ ಬದುಕು ಹೇಗಿತ್ತು ಅಂದರೆ ಜೀವನದುದ್ದಕ್ಕೂ ಬಡತನದ ಬೇಗೆಯಲ್ಲೂ ಅವರು ಬೀಸುತ್ತಾ ಇದ್ದದ್ದು ಬಿಸಿಗಾಳಿಯನ್ನು ತನಗೆ ತಟ್ಟಿಸಿಕೊಂಡು ಬಳಿಗೆ ಬಂದವನಿಗೆ ತಂಗಾಳಿಯನ್ನು ಕೊಟ್ಟರು ಅಂತ. ಈ ಅರ್ಥದಲ್ಲಿ ಶಿಲ್ಪ ಸಿದ್ಧಾಂತಿ ಮಹಾದೇವ ಸ್ವಾಮಿಗಳು ಅವರ ಬಗ್ಗೆ ಮಾತನಾಡುತ್ತಾರೆ. ಇನ್ನು ಹರಿಶ್ಚಂದ್ರ ಮಾಸ್ಟರಿಂದ ಪ್ರೇರಿತರಾದವರು ಅನೇಕರು ಅನ್ನುವುದನ್ನು ನಾವು ಕೇಳಿದ್ದೇವೆ. ಮಾತ್ರ ಅಲ್ಲ, ಬೈಕಾಡಿ ಜನಾರ್ದನ ಮಾಸ್ಟರು ಪ್ರತಿ ಸಭೆಗಳಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಇದ್ದರು. ಪಾಲ್ಕೆ ಬಾಬುರಾಯಾಚಾರ್ಯ ಅಂದರೆ ಹೀಗಿದ್ದರು, ಹರಿಶ್ಚಂದ್ರ ಮಾಸ್ಟರ್ ಅಂದರೆ ಹೀಗಿದ್ದರು, ಮಕ್ಕಳೇ ನೀವು ಬದುಕಿನಲ್ಲಿ ಆಗುವುದಾದರೆ ಹಾಗಾಗಬೇಕು ಅಂತ ಅವರು ಹೇಳುತ್ತಾ ಇದ್ದುದನ್ನು ಕೇಳಿಕೊಂಡು ಬಂದವರು ನಾವೆಲ್ಲರೂ. ಆದ್ದರಿಂದ ಇವತ್ತಿಗೆ ಯಾರನ್ನು ಜನ ಲೋಕದಲ್ಲಿ ಗಣ್ಯರು ಅಂತ ಈ ಸಮಾಜದಲ್ಲಿ ಗೌರವಿಸ್ತಾರೆ ಅಥವಾ ಯಾರು ಸಮಾಜಮುಖಿಗಳು ಅಂತ ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ತಾರೆ, ಅವರೆಲ್ಲರಿಗೂ ಹರಿಶ್ಚಂದ್ರ ಮಾಸ್ಟರ್ ಬದುಕು ಪ್ರೇರಣೆಯಾಗಿತ್ತು ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಮಾತ್ರ ಅಲ್ಲ, ಇವತ್ತು ಎಸ್ವಾಚಾರ್ಯ ಒಂದು ಮಾತನ್ನು ಹೇಳಿದರು, ನಾವು ಪತ್ರಿಕೆಯನ್ನು ನಡೆಸುವುದಕ್ಕೂ ನಮಗೆ ಪ್ರೇರಣೆಯಾದದ್ದು ಹರಿಶ್ಚಂದ್ರ ಮಾಸ್ಟರು ಸಹಚಿಂತನ ಅನ್ನುವ ಪತ್ರಿಕೆಯನ್ನು 37 ವರ್ಷಗಳ ಕಾಲ ನಾವು ನಡೆಸಿದ್ದೇವೆ ಅನ್ನುವುದಾದರೆ ಅದರ ಹಿಂದೆ ಇರುವ ಪ್ರೇರಣೆ ಹರಿಶ್ಚಂದ್ರ ಮಾಸ್ಟರು ಅಂತ ಆಡಿದ್ರಲ್ಲ. ಹಾಗಿದ್ರೆ ಈ ಸಮುದಾಯದಲ್ಲಿ ನಡೆಯುವ ಶ್ರೇಷ್ಠ ಕಾರ್ಯಗಳು ಸುದೀರ್ಘವಾಗಿ ಸಾಗುವಲ್ಲಿ ಹರಿಶ್ಚಂದ್ರ ಮಾಸ್ಟರ ಪ್ರೇರಣೆ ಉಂಟು ಅನ್ನುವುದಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಎತ್ತರ ಎಷ್ಟು ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಇನ್ನೊಂದು ಮುಖ್ಯ ಸಂಗತಿ ಅಂದರೆ ಜ್ಞಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿಗಳಾದವರು ಈ ಮಂಗಳೂರು ಕಾಳಿಕಾಂಬಾ ದೇವಸ್ಥಾನಕ್ಕೆ ಬಂದರಂತೆ. ಬರುವ ಹಿನ್ನೆಲೆಯಲ್ಲಿ ಹರಿಶ್ಚಂದ್ರ ಮಾಸ್ಟರ್ ಪ್ರಯತ್ನ ಇತ್ತು ಅನ್ನುವುದನ್ನು ಹಿರಿಯರ ಆಡುವುದನ್ನು ನಾನು ಕೇಳಿದ್ದೇನೆ. ಮಾತ್ರವಲ್ಲ, ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಅನ್ನುವಂತಹ ಶ್ರೇಷ್ಠ ವಿದ್ವಾಂಸ ಹೇಳ್ತಾರೆ, ನಾನು ಹರಿಶ್ಚಂದ್ರ ಮಾಸ್ಟರನ್ನು ನೋಡಿದೆ, ಅವರದ್ದಾದಂತಹ ವ್ಯಕ್ತಿತ್ವ, ಅವರದ್ದಾದಂತಹ ಮಾತು ನನ್ನನ್ನು ಪರಿವರ್ತಿಸಿತು, ನಾನು ಸಮಾಜಮುಖಿಯಾದೆ ಅಂತ ಅವರು ಹೇಳಿಕೊಳ್ಳುತ್ತಾರೆ. ಯಾಕೆ ಅಂದರೆ ಆಗಲೇ 20-22 ವಯಸ್ಸಿನ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರನ್ನು ಕಂಡಂತಹ ಹರಿಶ್ಚಂದ್ರ ಮಾಸ್ಟರ್ ಹೇಳಿದ್ರಂತೆ, ನಮ್ಮಲ್ಲಿ ಸಾಹಿತಿಗಳಿಲ್ಲವಪ್ಪ, ವಿದ್ವಾಂಸರಿಲ್ಲ, ನೀವು ಓದಬೇಕು, ನಮ್ಮ ಸಮುದಾಯದ ಸಾಹಿತ್ಯವನ್ನು ಹೊರಪ್ರಪಂಚಕ್ಕೆ ತೋರಿಸಿಕೊಡಬೇಕು ಅಂತ ಕೇಳಿದ್ರಂತೆ. ಅಂದರೆ ತನ್ನ ಮಾತಿನಿಂದಲೇ ಇನ್ನೊಬ್ಬನನ್ನು ಪರಿವರ್ತಿಸಬಲ್ಲಂತಹ ಶಕ್ತಿ ಅವರಿಗಿತ್ತು ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕು. ಮತ್ತು ವಿನೀತ ಭಾವದಿಂದ ಅವರ ಬಗ್ಗೆ ಮಾತನಾಡಬೇಕೇ ಬಿಟ್ಟರೆ ಅದರಿಂದ ಆಚೆಗೆ ಮತ್ತೇನೂ ಇಲ್ಲ. ಮಾತ್ರವಲ್ಲ, ನಮ್ಮ ಮಾತುಗಳಿಂದ ಹರಿಶ್ಚಂದ್ರ ಮಾಸ್ಟರ್ ದೊಡ್ಡವರಾಗಬೇಕಾದದ್ದಿಲ್ಲ. ಅಂತಹ ಪುಣ್ಯಾತ್ಮರ ಬಗೆಗೆ 2 ಮಾತುಗಳನ್ನಾಡುವ ಯೋಗ್ಯತೆಯನ್ನಾದರೂ ದೇವರು ನಮಗೆ ಕೊಟ್ಟರಲ್ಲ ಅನ್ನುವ ಕಾರಣಕ್ಕೆ ನಾವು ದೊಡ್ಡವರಾಗುತ್ತೇವೆ ಅನ್ನುವ ಭಾವದಿಂದ ಇಲ್ಲಿ ಮಾತನಾಡಬೇಕು. ಸ್ನೇಹಿತರೆ, ಕೊನೆಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಕ್ತಾಯ ಮಾಡುತ್ತೇನೆ. ಇಲ್ಲಿರುವ ಅನೇಕರಲ್ಲಿ ವಯಸ್ಸಿನ ಅತ್ಯಂತ ಕಿರಿಯ ನಾನು. ನನಗೆ ಹರಿಶ್ಚಂದ್ರ ಮಾಸ್ಟರ್ ಬಗ್ಗೆ ನಡೆದಾಡುವ ದೇವರೆಂದು ವಿಶ್ವಕರ್ಮ ಸಮುದಾಯದ ದೇವಮಾನವರೆಂದು ಗೌರವಿಸಲ್ಪಟ್ಟ ಪಾಲ್ಕೆ ಬಾಬುರಾಯಾಚಾರ್ಯರ ಬಗ್ಗೆ ಯಾಕೆ ಗೌರವ ಅಂತ ಕೇಳಿದರೆ, ಅವರೆಲ್ಲ ಹೇಗೆ ಬದುಕಿ ತೋರಿದರು ಅಂತಂದರೆ, ಸುತ್ತಮುತ್ತಲಿನ ಜನ ನಿನ್ನನ್ನು ತುಳಿಯಬೇಕು ಅಂತ ಯೋಚನೆ ಮಾಡಿದರೆ, ನಿನ್ನನ್ನು ಅವಮಾನಿಸಬೇಕು ಅಂತ ಯೋಚನೆ ಮಾಡಿದರೆ, ಅವರ ನಡುವೆ ನೀನು ಸ್ವಂತಿಕೆಯಿಂದ ಎದ್ದು ನಿಂತರೆ ಅದು ನಿಜವಾದ ಬದುಕು ಅಂತ ತೋರಿಸಿಕೊಟ್ಟ ಧೀಮಂತರವರು. ಇವತ್ತಿಗೂ ಹೇಳ್ತಾರೆ ಗಣೇಶ ಕಾರ್ಮಿಕರೇ, ಉತ್ತರದ ತುತ್ತ ತುದಿಯಲ್ಲಿರುವ ಶಿರಸಂಗಿ ದೇವಸ್ಥಾನದಲ್ಲಿ 2 ತೆಂಗಿನ ಮರಗಳಿವೆ ಅಂತೆ. ಅದೆಷ್ಟೋ ವರ್ಷಗಳ ಹಿಂದೆ ಪಾಲ್ಕೆ ಬಾಬುರಾಯಾಚಾರ್ಯರು ಮತ್ತೆ ಹರಿಶ್ಚಂದ್ರ ಮಾಸ್ಟರ್ ನೆಟ್ಟಿದ್ರು ಅಂತ ಇವತ್ತಿಗೆ ಅವರು ನೆನಪಿಸಿಕೊಳ್ಳುತ್ತಾರೆ. ಅವರು ಕೇವಲ ಅಂದು ನೆಟ್ಟ ತೆಂಗಿನ ಮರ ಇವತ್ತು ಫಲ ಕೊಡುವುದಲ್ಲ, ಸಾಹಿತ್ಯ ಸಂಸ್ಕೃತಿಗೆ ಕುರಿತಾಗಿ ಅವರು ನೆಟ್ಟ ಗಿಡಗಳು ಇವತ್ತು ನಮಗೆ ಫಲ ಕೊಡ್ತವೆ ಅನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಮಾತ್ರ ಅಲ್ಲ, ಯಾರೆಲ್ಲ ಹರಿಶ್ಚಂದ್ರಾಚಾರ್ಯರನ್ನು ಗೌರವಿಸ್ತಾರೆ, ಅವರ ಸಿದ್ಧಾಂತಗಳನ್ನು ಒಪ್ಪಿ ಮಾನಿಸ್ತಾರೆ, ಅಂಥವರೆಲ್ಲರೂ ಈ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅನ್ನುವುದಕ್ಕೆ ಪರಮಪೂಜ್ಯರಾದಂತಹ ಜ್ಞಾನಾನಂದರ ಉಪಸ್ಥಿತಿಯೇ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ನಾವೆಲ್ಲ ಈ ಹೊತ್ತು ಹರಿಶ್ಚಂದ್ರ ಮಾಸ್ಟರನ್ನು ನೆನಪಿಸಿಕೊಳ್ಳುತ್ತಲೇ ನಾವೆಲ್ಲ ಸಂಭ್ರಮಿಸಬೇಕು. ಯಾಕೆ ಕೇಳಿದರೆ,
ನನ್ನಂಥವರನ್ನು ವಿರೋಧಿಸಿದವರಿದ್ದಾರೆ. ಗಣೇಶ್ ಕಾರ್ಮಿಕರೇ, ಈ ವೇದಿಕೆ ಹತ್ತಬಾರದು, ಕೆಳಗೆ ಕೂತುಕೋ ಅಂತ ಹೇಳಿದವರ ಎದುರೇ ಮತ್ತೆ ವೇದಿಕೆ ಹತ್ತಿ ಮಾತನಾಡುವ ಶಕ್ತಿ ಬಂದದ್ದಿದ್ರೆ ಅದು ಹರಿಶ್ಚಂದ್ರ ಮಾಸ್ಟರ್ ಅಂತವರ ಬದುಕಿನ ಪ್ರೇರಣೆಯಿಂದ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಹೊತ್ತಿಗೂ ನಾನು ಅವರಿಗೆ ತಲೆಬಾಗಬೇಕು. ಮಾತ್ರವಲ್ಲ, ನಾವು ನೀವುಗಳೆಲ್ಲ ಪ್ರಾರ್ಥನೆ ಮಾಡೋಣ, ಹರಿಶ್ಚಂದ್ರ ಮಾಸ್ಟರಂತಹ ದಿವ್ಯ ಚೇತನದ ಅನುಗ್ರಹ ನಮಗೆ ಶ್ರೀರಕ್ಷೆಯಾಗಲಿ. ಅವರ ನೆನಪು ಶಾಶ್ವತವಾಗುವಂತೆ ಗುರುದಾಸರಂತಹ ಪುಣ್ಯಾತ್ಮರು ಯಾರೆಲ್ಲ ಪ್ರವೃತ್ತರಾಗುತ್ತಾರೆ ಅದನ್ನು ಸಾವಿರ ಕಾಲ ನಡೆಸುವ ಯೋಗ್ಯತೆ ಮತ್ತು ಆ ಸಾಮರ್ಥ್ಯ ಅವರಿಗೆ ಒದಗಿ ಬರಲಿ ಅಂತ ಪ್ರಾರ್ಥಿಸೋಣ. ಅದರ ಜೊತೆಗೆ ಹಿರಿಯರಾದಂತಹ ಜ್ಞಾನಾನಂದರಂತಹ ಪುಣ್ಯಾತ್ಮರು ನಮ್ಮ ಜೀವನದಲ್ಲಿ ನಾವು ಇನ್ನು ಇಂಥವರನ್ನು ಕಾಣುತ್ತೇವೋ ಇಲ್ಲವೋ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಜ್ಞಾನಾನಂದರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ವೀರರಾಘವ ಶರ್ಮರಿದ್ದಾರೆ. ಅಂಥವರಿಗೆ ಪೂರ್ಣಾರೋಗ್ಯವನ್ನು ಪೂರ್ಣಾಯುಷ್ಯವನ್ನು ಭಗವಂತ ಕೊಡುವುದರ ಮೂಲಕ ಪರಂಪರೆಯ ಭವ್ಯತೆಯನ್ನು ಸಮಾಜಕ್ಕೆ ಹೇಳುವ ಶಕ್ತಿಯನ್ನು ದೇವರವರಿಗೆ ದಯಪಾಲಿಸಲಿ ಅಂತ ಗುರು ಸನ್ನಿಧಾನವನ್ನು ಮಹಾತಾಯಿಯನ್ನು ಪ್ರಾರ್ಥಿಸೋಣ ಅಂತ ಹೇಳುತ್ತಾ ಎಲ್ಲ ಹಿರಿಯ ಚೇತನಗಳಿಗೆ ವಂದಿಸಿ ಮಾತಿಗೆ ಮಂಗಲದ ಚುಕ್ಕಿ ಇಡುತ್ತೇನೆ. ನಮಸ್ಕಾರ. ನಮ್ಮ ಪರಂಪರೆ ಜ್ಞಾನ ಆಧಾರಿತ ಪರಂಪರೆ. ಇತ್ತೀಚೆಗೆ ನಾವು ಕೇಳ್ತೇವೆ 21ನೇ ಶತಮಾನ ಅಂತ ಹೇಳಿದರೆ ಜ್ಞಾನದ ಶತಮಾನ ಅಂತ ಹೇಳಿ. ಆದರೆ ಭಾರತೀಯ ಪರಂಪರೆಯಲ್ಲಿ ಜ್ಞಾನದ ಮೂಲಕನೇ ಆನಂದ ಪಡಿತಾ ಇದ್ರು. ತಮ್ಮ ಹೆಸರು ಕೇಳಿದಾಗ ನಮ್ಗೆ ಇಡೀ ಪರಂಪರೆ ನೆನಪಾಯ್ತು ಅನ್ಸತ್ತೆ. ನಿಮ್ಮ ಹೆತ್ತವರನ್ನು ಅತ್ಯಂತ ಗೌರವದಿಂದ ನೆನಪು ಮಾಡಿಕೊಡ್ತೀನಿ, ಯಾಕೆ ನಿಮ್ಗೆ ತುಂಬ ಸುಂದರವಾದ ಹೆಸರಿಟ್ಟಿದ್ದಾರೆ. ಇಡೀ ಭಾರತೀಯ ಪರಂಪರೆಯನ್ನು ಸಂಕೇತಿಸುವಂಥ ಜ್ಞಾನಾನಂದ ಬರೀ ಹೆಸರು ಮಾತ್ರ ಇಟ್ಕೊಂಡದ್ದಲ್ಲ, ಜೀವನ ಪೂರ್ತಿ ಜ್ಞಾನದಿಂದ ಆನಂದ ಪಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಬಂದು ನಮಗೆ ಅವರ ಉಪಸ್ಥಿತಿ ಆನಂದವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯ ಅತಿಥಿಗಳೇ, ನನ್ನನ್ನು ನಿಮ್ಮ ಸಮುದಾಯದ ಒಬ್ಬ ಕುಟುಂಬದ ಸದಸ್ಯನಾಗಿ ಮಾಡಿದಂಥ ಎಲ್ಲ ಈ ವಿಶ್ವಕರ್ಮ ಬ್ರಾಹ್ಮಣ ಸಮುದಾಯದ ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಾಯಂದರೆ, ಭಾಷಣ ಮಾಡುವ ಸಮಯ ಅಲ್ಲ ಇದು. ಆದರೆ ಅನೇಕ ವರ್ಷಗಳ ಹಿಂದೆ ನಿಮ್ಮ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಾನೇ ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅನೇಕ ಸಾವಿರಾರು ಜಾತಿಗಳಿದ್ದಾವೆ. ಅದನ್ನು ಇವತ್ತು ತುಂಬ ಕನಿಷ್ಠವಾಗಿ ಮಾತಾಡುವಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ. ನಮ್ಮ ಹಿರಿಯರು ಯಾಕೆ ಈ ಜಾತಿ ವ್ಯವಸ್ಥೆಯನ್ನು ತಗೊಂಡು ಬಂದರು? ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸ್ಕಿಲ್ ಇಂಡಿಯಾ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಹಿರಿಯರಿಗೆ ಕಲ್ಪನೆ ಆಗಲೇ ಇತ್ತು, ನಮ್ಮಲ್ಲಿರುವಂಥ ಒಂದು ಕೌಶಲ್ಯದ ಆಧಾರದಲ್ಲಿ ಸುಂದರವಾದ ಸಮಾಜವನ್ನು ಕಟ್ಟುವುದಕ್ಕಾಗಿ ಚಾತುರ್ವರ್ಣಮಯ ಸಿಸ್ಟಮ್ ಗುಣಕರ್ಮ ವಿಭಾಗಶಃ ಜಾತಿ ಅಂತ ಮಾಡಿರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾನು ಕೂತ್ಕೊಳ್ಳುವಾಗ ಎಲ್ಲ ತಾಯಿಯ ಪ್ರೇರಣೆ, ಎಲ್ಲೂ ಯಾವುದೇ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗದೇ ಇರುವಂಥ ಜ್ಞಾನಾನಂದರು ಇವತ್ತು ಇಲ್ಲಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಗುರುದಾಸ್ ಉಲ್ಲೇಖ ಮಾಡೋದಲ್ಲ, ತಾಯಿಯ ಪ್ರೇರಣೆನೇ ಅದು ಖಂಡಿತವಾಗಿ. ಅಲ್ಲಿ ಕೂತ್ಕೊಂಡಾಗ ನಾನು ವಿ ಸಿ ಅವ್ರ ಹತ್ರ ಹೇಳಿದೆ, ಏನು ಭಾಷಣ ಮಾಡ್ತೀರಿ ಸತ್ಯ ಹೇಳ್ತೀನಿ, ಏನು ಭಾಷಣ ಮಾಡ್ತೀರಿ ಅಂತ ಕೇಳಿದೆ. ನನಗೆ ಇದೆಲ್ಲ ಕಲ್ಪನೆ ಇರಲಿಲ್ಲ. ನಾನು ಹೇಳಿದೆ, ಈ ಸಮುದಾಯದಲ್ಲಿ ಅದ್ಭುತವಾದ ಕೌಶಲ್ಯ ಇದೆ, ಅದಕ್ಕೆ ಸರ್ಟಿಫಿಕೇಶನ್ ಕೊಡುವಂಥ ಕನಿಷ್ಠ ವ್ಯವಸ್ಥೆಯನ್ನು ಮಾಡಿಲ್ಲ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಒಂದು ರೀತಿಯಲ್ಲಿ ಒಂದು ಕೌಶಲ್ಯ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಯಾಕೆಂದರೆ ಹೊಸ ಶಿಕ್ಷಣ ನೀತಿಯಲ್ಲಿ ಅವಕಾಶ ಇದೆ. ವಿಶ್ವವಿದ್ಯಾನಿಲಯಗಳು ಭಾರತೀಯ ಪಾರಂಪರಿಕ ಕೌಶಲ್ಯವನ್ನು ವಿದ್ಯೆಯನ್ನು ಪ್ರದಾನ ಮಾಡುವಂಥ ಕೇಂದ್ರಗಳಾಗಬೇಕು. ನೀವೊಂದು ಮಾದರಿ ಮಾಡಲಿಕ್ಕೆ ಯಾರು ಹೇಳಿ ಇವತ್ತು ಅಂತ ಹೇಳಿದ್ದೆ. ಅದಕ್ಕೆ ಪೂರಕವಾಗಿ ವೇದಿಕೆಯಲ್ಲಿ ಕೌಶಲ್ಯ ಕೇಂದ್ರ ಹೇಳೋದಕ್ಕಿಂತ ಭಿನ್ನವಾಗಿ ಕಲಾಗ್ರಾಮ ಹೇಳುವಂಥ ಒಂದು ಮಾತು ಪ್ರಸ್ತಾಪ ಆಯಿತು. ತಾಯಿಯ ಪ್ರೇರಣೆ, ಸನ್ಮಾನ್ಯ ಕುಲಪತಿಗಳು ವೇದಿಕೆ ಅನೌನ್ಸ್ ಮಾಡಿದರು. ನನ್ನ ಹತ್ರ ಸಾಕಷ್ಟು ಜಾಗ ಇದೆ ಅಂತ ಕೂಡ ಹೇಳಿಬಿಟ್ರು. ಹಾಗಾಗಿ ಎಲ್ಲವೂ ಕಾಲ ಕೂಡಿ ಬಂದಾಗ ದೈವಾನುಗ್ರಹದಿಂದ ಅದು ಸಾಕಾರಗೊಳ್ಳುತ್ತೆ ಹೇಳುವುದಕ್ಕೆ ಇವತ್ತು ಜ್ಞಾನಾನಂದ ಇಲ್ಲಿಗೆ ಬಂದಿರುವಂಥದ್ದು ಗುರುದಾಸ್ ಹೇಳಿದ ರೀತಿಯಲ್ಲಿ. ಅದೇ ರೀತಿ ಸನ್ಮಾನ್ಯ ಕುಲಪತಿಗಳು ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು, ಅಂದರೆ ಅವ್ರು ಹೋಗಬೇಕಿತ್ತು ಬೆಂಗಳೂರಿಗೆ, ಅಲ್ಲಿ ಬಂದಾಗ ಉಲ್ಲೇಖ ಮಾಡಿರುವಂಥದ್ದು ನೋಡಿದಾಗ ಬಹುಶಃ ಇಡೀ ಭಾರತೀಯ ಪರಂಪರೆಗೆ ಭಾರತೀಯ ಶಿಲ್ಪಶಾಸ್ತ್ರ ಏನು ಕೊಡುಗೆ ಕೊಟ್ಟಿದೆ. ಇವತ್ತು ಅನೇಕ ಉತ್ಖನನಗಳ ಸಂದರ್ಭದಲ್ಲಿ
ಸತ್ಯ ಹೊರಗೆ ಬರ್ತಾ ಇದೆಯೋ ಇಲ್ವೋ? ಇನ್ನೂ ತುಂಬ ಬದಲಿಕ್ಕಿದೆ. ಅದಕ್ಕೆ ನಮ್ಮ ದೇಶದ ಲಾಂಛನದಲ್ಲಿ ಬರೆದಿದ್ದಾರೆ ಸತ್ಯಮೇವ ಜಯತೆ ಎಂದು. ಸುಮ್ಮನೆ ಬರೆದಿಲ್ಲ. 45 ಇಸ್ವಿನಲ್ಲಿ ಸಂವಿಧಾನ ಬರೆದ ಮಾತಲ್ಲ ಅದು ನಮ್ಮ ಪರಂಪರೆಯ ಸತ್ಯಮೇವ ಜಯತೆ ಅಂತ. ಸತ್ಯವೇ ದೇವರು. ಆ ಸತ್ಯದ ಅನ್ವೇಷಣೆಯೇ ಧರ್ಮದ ಬದುಕು. ನಾನು ಹಾಗಾಗಿ ನಿಮ್ಮ ಸಮುದಾಯಕ್ಕೆ ವಿಶೇಷವಾಗಿ ಯಾಕೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಭಾರತೀಯತೆ ಅಂತ ಹೇಳಿದ್ರೆ ಏನು, ಅದನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದೀರಿ. ಬಹುಶಃ ಇವತ್ತಿಗೂ ಕೂಡ ತಾವು ಹೇಳಿದ್ರು ನನಗೆ ಗೊತ್ತಿಲ್ಲ, ಕರ್ನಾಟಕದ ಶಿಲ್ಪಿಗಳು, ತಮಿಳುನಾಡಿನ ಶಿಲ್ಪಿಗಳು, ಇನ್ನು ಆಂಧ್ರ ಪ್ರದೇಶದ ಶಿಲ್ಪಿಗಳು, ಉತ್ತರ ಭಾರತದ ಶಿಲ್ಪಿಗಳು, ನಾನೊಬ್ಬ ಸೈನಿಕನ ಕೆಲಸ ಮಾಡಿದವನು, ಅವರೆಲ್ಲರೂ ಭಾರತೀಯರು, ಅವರೆಲ್ಲರೂ ಭಾರತೀಯ ಶಿಲ್ಪಿಗಳು, ಅವರೆಲ್ಲರೂ ಕೂಡ ವಿಶ್ವಕರ್ಮನ ಸಂತಾನ. ಇದು ಭಾರತೀಯ ಪರಂಪರೆ. ಹಾಗಾಗಿ ಈ ಒಂದು ಮೆಲ್ಲ ಕೇಳಿದ್ವಿ ನಾವು ಕೇಶವಾಚಾರ್ಯ ಎಷ್ಟು ದಾಗಿದೆ ಇಲ್ಲಿ ಅಂತ ಹೇಳ್ಕೊಂಡು. ಬಹಳ ಸಣ್ಣ ಪ್ರದೇಶದಲ್ಲಿ ದೇವಸ್ಥಾನ ಇದೆ, ಮಠ ಇದೆ, ತಾವೆಲ್ಲರೂ ಸೇರಿಸುವಂಥ ಒಂದು ಅದ್ಭುತವಾದ ಕೆಲಸ ಆಗ್ತಾ ಇದೆ. ಒಂದು ಕಡೆಯಿಂದ 109ನೇ ಜನ್ಮೋತ್ಸವದ ಆಚರಣೆ, ಅದರ ಜೊತೆಗೆ ಅವರ ನೆನಪಿನಲ್ಲಿ ಪ್ರಾರಂಭ ಮಾಡಿದ ಸಂಸ್ಥೆಯ ದಶಮಾನೋತ್ಸವ ಮತ್ತು ಸಮುದಾಯವನ್ನು ಕಟ್ಟಿ ಬೆಳೆಸಬೇಕು ಅನ್ನುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಮಾಡಿದಂಥ ಆಶ್ರಯ ಹೇಳುವಂಥ ಸಂಸ್ಥೆಯ ಪಂಚಮಾನೋತ್ಸವ ಮತ್ತು ಮೇಲು ಎತ್ತರದ ಜ್ಞಾನದ ಭಂಡಾರ ಆಗಿರುವ ಜ್ಞಾನಾನಂದರಿಗೂ ಸನ್ಮಾನದ ಕಾರ್ಯಕ್ರಮ ಎಲ್ಲ ಇಲ್ಲಿ ಮೇಳಿಸಿದ ಸಂದರ್ಭದಲ್ಲಿ ನಾವಿಲ್ಲಿಂದ ಹೋಗಬೇಕಾದ್ರೆ ಏನು ಪಡ್ಕೊಂಡು ಹೋಗಬೇಕು, ಏನು ಸಂಕಲ್ಪ ಮಾಡಿ ಹೋಗಬೇಕು? ನಾವು ನಮ್ಮ ಸಮುದಾಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ, ನಮ್ಮ ಸಮುದಾಯದಲ್ಲಿರುವಂಥ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸಲಿಕ್ಕೆ, ಮುಂದಿನ ತಲೆಮಾರಿಗೆ ಅದನ್ನು ಹಸ್ತಾಂತರಗೊಳಿಸಲಿಕ್ಕೆ, ಶಾಲಾ ಕಾಲೇಜಿನ ಶಿಕ್ಷಣ ಅಂತ ಕರೆಸಿಕೊಳ್ಳುವಂಥ ವ್ಯವಸ್ಥೆಯ ಮೂಲಕ ಸಾಮೂಹಿಕ ಅಕ್ಷರಜ್ಞಾನ ಪಡ್ಕೊಂಡು ಒಂದು ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಲ್ಲ, ಒಂದು ಡಿಗ್ರಿ, ಅದಕ್ಕೆ ಭಿನ್ನವಾಗಿ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ನಮ್ಮ ಮಕ್ಕಳಿಗೆ ಕ್ವಾಲಿಫಿಕೇಶನ್ ತೆಗೆಸಿಕೊಡ್ಬೇಕಾ ಇಲ್ಲ ವಿದ್ಯೆ ಕೊಡಬೇಕಾ? ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಮಾತನ್ನು ಕೇಳಿದ್ದೆ. ನಾನೊಂದು ಸಂಕ್ಷಿಪ್ತದಲ್ಲಿ ನನ್ನೊಂದೆರಡು ಮಾತುಗಳು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಗುರುದಾಸರು 2 ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದರು. ಒಂದು, ನಮ್ಮ ಸಮುದಾಯಕ್ಕೆ ಶಿಕ್ಷಣ, ಎರಡನೇದಾಗಿ ಕೌಶಲ್ಯ ಅಭಿವೃದ್ಧಿ. ಇನ್ನೊಂದು 5-10 ನಿಮಿಷದಲ್ಲಿ ನಾನು 2 ವಿಚಾರದ ಬಗ್ಗೆ ನನ್ನ ಅನಿಸಿಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿದ್ಯಾಭ್ಯಾಸ ಏನು ಹೊಸದೇನು ವಿಷಯ ಅಲ್ಲ, ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಷಯ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ರೀತಿ ಬೇರೆ ಬೇರೆ ಇರಬೇಕು. ಶಿಕ್ಷಣ ಅಂತ ಹೇಳಿದರೆ ಅದು ಬರೀ ಶಾಲೆ ಅಥವಾ ಕಾಲೇಜಿಗೆ ಸೀಮಿತವಲ್ಲ. ನನಗರಿದಂತೆ 3 ಹಂತದಲ್ಲಿ ಶಿಕ್ಷಣ ಆಗ್ತದೆ. 1ನೇ ಹಂತ 2.5 5 ವರ್ಷದವರೆಗೆ ಒಂದು ಮಗು ಮನೆಯಲ್ಲಿದ್ದಾಗ ತಂದೆ ತಾಯಿಯಿಂದ ಸಿಗುವ ಒಂದು ಪ್ರೇರಣೆ, ಅವರ ಆಶೀರ್ವಾದ, ಅವರ ವರ್ತನೆ, ಅವರಿಂದ ಕೊಡುವ ಒಂದು ಸಂಸ್ಕಾರ, ಅದು ಮೊದಲನೇ ಒಂದು ಹಂತದ ಶಿಕ್ಷಣ ಆಗಿರ್ತದೆ. ಆಮೇಲೆ ಸುಮಾರು 15ರಿಂದ 20 ವರ್ಷ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಅವರು ಬೇರೆ ಬೇರೆ ಹಂತದ ತನ್ನ ಜೀವನವನ್ನು ಸಾಗಿಸ್ತಾರೆ. 3ನೇ ಹಂತದಲ್ಲಿ ಅವರು ಸ್ವೋದ್ಯೋಗ ಇರ್ಬೋದು ಅಥವಾ ಬೇರೆ ಯಾವುದೇ ಕಂಪನಿಯಲ್ಲಿ ಉದ್ಯೋಗದಲ್ಲಿ ಇರಬಹುದು. ಅಲ್ಲಿ ಸಮೇತ ಅವರಿಗೆ ಹಲವಾರು ವಿಚಾರದ ಬಗ್ಗೆ ವಿದ್ಯಾಭ್ಯಾಸ ಅರಿವು ಬರುತ್ತದೆ. ಹಾಗಾಗಿ ವಿದ್ಯಾಭ್ಯಾಸ ಅಂದರೆ 3 ಹಂತದಲ್ಲಿದೆ. ಕಾರ್ಪೊರೇಟ್ ವರ್ಲ್ಡಲ್ಲಿ ಸಮೇತ ಈ ವಿಷಯವನ್ನು ಅವರು ಅಲ್ಲಿರುವ ತಮ್ಮ ಎಂಪ್ಲಾಯೀಸಿಗೆ ಅಥವಾ ತಮ್ಮ ಉದ್ಯೋಗಿಗಳಿಗೆ ಇದರ ಬಗ್ಗೆ ಸ್ವಲ್ಪ ಅರಿವು ಮಾಡ್ತಾರೆ. ಈಗ ನಾನು ಓದಿರುವಾಗ, ಈಗ 1970-80ರಲ್ಲಿ ಹೋದರೆ ನಮಗಿರುವುದು ಮಂಗಳೂರಿನಲ್ಲಿ, ಉಡುಪಿಯಲ್ಲಿರುವುದು, ದಕ್ಷಿಣ ಕನ್ನಡದಲ್ಲಿರುವುದು. ಶಾಲೆ ಕಾಲೇಜಾದಂಥ BA BSc BCom ಅಥವಾ ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲಾದರೆ MBBS ಮಾಡಬೇಕಂತ ಅಷ್ಟು ಅರಿವಿತ್ತು. ಆದರೆ ಈಗ ನಿಮಗೆಲ್ಲ ಗೊತ್ತಿರುವಂತೆ ಬ್ಯಾಂಗ್ಳೂರಿನಲ್ಲಿದೆ ಅಥವಾ ಹೊರದೇಶಗಳಿದೆ, IT ಇದೆ, ಕಂಪ್ಯೂಟರ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ವಿಷಯ ಸಮೇತ ನಿಮ್ಮೆಲ್ಲರಿಗೂ ಅರಿತಿರುವುದೇ. ಆದರೆ ಕಾಲ ಬದಲಾವಣೆ ಆಗುತ್ತದೆ. ನಾವು ಕಲಿತಿರೋ ವಿಷಯದಿಂದ ಇನ್ನೂ ತುಂಬ ಪ್ರೋಗ್ರೆಸ್ ಆಗಿದೆ. ಈಗ ನೋಡಲಿಕ್ಕೆ ಹೋದರೆ ನ್ಯಾನೋ ಟೆಕ್ನಾಲಜಿ ಅಂತ ಒಂದಿದೆ, ಬಯೋಟೆಕ್ನಾಲಜಿ ಅಂತ ಇದೆ.
ಬಯೋಟೆಕ್ನಾಲಜಿ ಸ್ಟೆಮ್ ಸೆಲ್ಲಿಂದ ಇಟ್ಟು ನಮ್ಮ ದೇಹದ ಬೇರೆ ಬೇರೆ ಭಾಗಗಳನ್ನು ನಾವು ಪುನಃ ನಿರ್ಮಾಣ ಮಾಡುವ ಒಂದು ಕೆಪಬಿಲಿಟಿ ಈಗ ನಮ್ಮ ಭಾರತದಲ್ಲಿ ಇದೆ, ಹೊರದೇಶದಲ್ಲಿ ಇದೆ. ಮಟೀರಿಯಲ್ ಸೈನ್ಸ್ ನಮ್ಮ ಕುಲಕಸಬಿನಲ್ಲಿ ನಾವು ಹೆಚ್ಚಾಗಿ ಕಬ್ಬಿಣದ ಕೆಲಸ, ಚಿನ್ನದ ಕೆಲಸ, ಎರಗ ಕೆಲಸ ಇದೆಲ್ಲ ಕೇಳಿದ್ದೇವೆ. ಆದರೆ ಈಗ ಅದಕ್ಕೆ ಒಂದು ಹೊಸ ಒಂದು ರೀತಿಯ ಹೆಸರನ್ನು ಕೊಟ್ಟಿರ್ತಾರೆ, ಮಟೀರಿಯಲ್ ಸೈನ್ಸ್. ಅಂದರೆ ಹೆಚ್ಚಿನ ಒಂದು ಇದನ್ನು ಈಗ ನಾವು ಒಂದು ಯುದ್ಧೋಪಕರಣ ಅಥವಾ ಸ್ಪೇಸ್ ಸೈನ್ಸಲ್ಲಿ ಯೂಸ್ ಮಾಡುವ ಒಂದು ಮಟೀರಿಯಲ್ಸ್ ಎಲ್ಲ ಬೇರೆ ರೀತಿ ಇರ್ತದೆ. ಅದರಲ್ಲಿ ಸಮೇತ ನಮಗೆ ಹೆಚ್ಚಿನ ಒಂದು ತಿಳುವಳಿಕೆ ಇರಬೇಕು. ಅದು ಮೆಟಲರ್ಜಿ ಇರ್ಬೋದು, ಮಟೀರಿಯಲ್ ಸೈನ್ಸ್ ಇರ್ಬೋದು. ಅದೇ ರೀತಿ ಈಗ ನಮ್ಮ ಕರಾವಳಿ ವಾತಾವರಣ ನೀವು ನೋಡಿದರೆ, ನಾನು ಚಿಕ್ಕವನಿದ್ದಾಗ 3 ತಿಂಗಳು 4 ತಿಂಗಳು ಮಳೆಗಾಲ ಇರ್ತಾ ಇತ್ತು. ಈಗ ಸುಮಾರು 8-9 ತಿಂಗಳು ಮಳೆಗಾಲ ಬರ್ತದೆ. ಇದು ಯಾಕೆ ಏನು ಅಂತೇಳಿ ವಾತಾವರಣದ ಅಥವಾ ಕ್ಲೈಮೇಟ್ ಚೇಂಜ್ ಆಗಿದೆ. ಸಭಾಸದರಿಗೆ ವಂದಿಸುತ್ತಾ ಈ ಸಂದರ್ಭದಲ್ಲಿ ದಿವಂಗತ ಹುಚ್ಚಣ್ಣಾಚಾರ್ಯರ ಜೀವನ ಚರಿತ್ರೆ ಬಗ್ಗೆ ಮತ್ತು ಅವರು ಸಮಾಜಕ್ಕೆ ಏನು ಸೇವೆ ಸಲ್ಲಿಸಿದ್ದಾರೆ ಎಂಬುದರ ಬಗ್ಗೆ ವಿವರವಾಗಿ ರಾಮನ ಚಂದ್ರನವರು ಹೇಳಿದರು. ಹಾಗೆ ಇವತ್ತು ಒಂದು ಸಂತೋಷ ಅಂತ ಹೇಳಿದರೆ, ನಮ್ಮ ಸಮಾಜವು ವಿಶೇಷ ಒಂದು ಕಾರ್ಯಕ್ರಮದೊಂದಿಗೆ ಜ್ಞಾನವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇದರಿಂದ ಇಡೀ ಸಮಾಜಕ್ಕೆ ಇದರಿಂದ ಗೌರವ. ಯಾಕಂದರೆ ಸನ್ಮಾನ ಸ್ವೀಕರಿಸುವುದಕ್ಕಿಂತಲೂ ಸನ್ಮಾನ ಮಾಡಿಸುವವರಿಗೆ ಅದರಿಂದ ಹೆಚ್ಚಿನ ಗೌರವ ಸಲ್ಲುತ್ತದೆ. ಹಾಗೆ ಇವತ್ತಿನ ಈ ಸಮಾರಂಭದ ಗೌರವ ಇಡೀ ನಮ್ಮ ಸಮಾಜಕ್ಕೆ ಸಲ್ಲಿ ಅವರು ಸಂತೋಷ ಪಡುವುದರೊಂದಿಗೆ ನಾವು ಎಲ್ಲ ಖುಷಿಪಟ್ಟಿದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಕಣ್ಣು ಗುರುತಾ ಇದ್ದ ಸಭಾಸದರು ಭಾಗವತಿಗೆ ಆ ಕಂಠದಿಂದ, ಆ ಪದ್ಯದಿಂದ ಹರ್ಷಿತರಾಗಿ ಭಾಳ ಸಂತೋಷಪಟ್ಟಿದ್ದಾರೆ. ಹಾಗೆ ಈಗ ನಮ್ಮ ಸಮಾಜವು ಸ್ವಲ್ಪ ಅಭಿವೃದ್ಧಿಯಾದರೂ ನಾವು ನಮ್ಮ ಸಮಾಜದ ಹಿಂದಿನ ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡೋದು ಭಾಳ ಒಳ್ಳೆಯದು. ಭಾಳ ಸಾಧಾರಣ 50 ವರ್ಷಗಳ ಹಿಂದೆ ನಮ್ಮ ಸಮಾಜವು ಭಾಳ ಒಂದು ನಿಕೃಷ್ಟ ಪರಿಸ್ಥಿತಿಯಲ್ಲಿ ತಿನ್ನಲಿಕ್ಕೆ ಆಹಾರ ಇಲ್ಲ, ಹೊಟ್ಟೆಗೆ ಹೆಚ್ಚಿಲ್ಲ, ಮತ್ತು ಬಟ್ಟೆಬರೆಗಳಿಲ್ಲ, ವಿದ್ಯಾವಂತರಿಲ್ಲ ಮತ್ತು ಶ್ರೀಮಂತರಿಲ್ಲ. ನಮ್ಮನ್ನು ನೇಪಿಸಿ ಮೇಲೆ ಎತ್ತಲಿಕ್ಕಂಥ ಕೈಗಳಿಲ್ಲ. ಇಂಥ ಸಂದರ್ಭದಲ್ಲಿ ಎಚ್ಚೆತ್ತ ವಿಶ್ವ ಮತ್ತು ಸಮಾಜ ಬಾಂಧವರಾದ ಪ್ರಚಂಡರು ಬಹಳ ದುಃಖಿತಗೊಂಡರು. ಅವರು ಬಹಳ ಮರಗಿದರು. ಇಂಥ ಸಮಾಜಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ ಎಂಬುದನ್ನು ಅರಿತು ಅವರು ಇಡೀ ದೇಶದ ಉದ್ದಗಲಕ್ಕೂ ಅಲೆದಾಡಿ ಸಮಾಜ ಬಂದವರನ್ನೆಲ್ಲ ಒಟ್ಟು ಸೇರಿಸಿ ಸಂಘ ಸಂಸ್ಥೆಗಳನ್ನು ಮಾಡಿ ನಮ್ಮ ಸಮಾಜವು ಅಭಿವೃದ್ಧಿಯಾಗುವ ನೆಲೆಯಲ್ಲಿ ದುಡಿದಿದ್ದಾರೆ. ಅಂತಹ ಮಹಾಪುರುಷನ ಹೆಸರು ಇವತ್ತು ಇನ್ನು ಮುಂದೆ ಶಾಶ್ವತವಾಗಿ ಉಳಿಬೇಕಂತೇಳಿ ನಮ್ಮ ಆಸೆ. ಆದರೆ ಅದರ ಬಗ್ಗೆ ಗುರುದಾಸ್ ಅವರ ಮೊಮ್ಮಗ ಅವರು ಅದರ ಬಗ್ಗೆ ಆಲೋಚನೆ ಮಾಡಿದರು. ಅವರ ಹೆಸರು ಶಾಶ್ವತವಾಗಿ ಉಳಿಬೇಕಾದರೆ ಏನು ಮಾಡಬೇಕಂತೇಳಿ. ಹಾಗೆ ಅವರು ನಮ್ಮ ಸಮಾಜದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಬೇಕಂತೇಳಿ ಒಂದು ಆಶ್ರಯಧಾಮ ಎಂಬ ಕಟ್ಟಡವನ್ನು ಸಮಾಜ ಬಾಂಧವರ ಸಹಕಾರದಿಂದ ನಿರ್ಮಿಸಿದ್ದು ಜನರಿಗೆ ಗೊತ್ತಿದೆ ವಿಷಯ. ಹಾಗೆ ಆ ಕಟ್ಟಡದಲ್ಲಿ ಈಗ ಸಾಧಾರಣ 16 ವಿದ್ಯಾರ್ಥಿಗಳು ಆಶ್ರಯ ಪಡೆಯುತ್ತಿದ್ದಾರೆ. ಮುಂದೆ ಈ ಆಶ್ರಯಧಾಮವು ಉತ್ತಮವಾಗಿ ಬೆಳೀಬಹುದು, ಅಭಿವೃದ್ಧಿ ಆಗಬಹುದು ಅಂತೇಳಿ ನನ್ನ ಆಸೆ. ಹಾಗೆ ಈ ಸಮಾಜ ಬಾಂಧವರು ಹುಟ್ಟುಹಾಕಿದ ಈ ಬೀಜ ಇದು ಬೆಳೆದು ಮೊಳಕೆ ಬಂದು ಸಸ್ಯಾಗಿದೆ. ಮುಂದೆ ಈ ಸಸಿಯು ದೊಡ್ಡ ಮರವಾಗಿ ಅದರ ಫಲವನ್ನು ಮತ್ತು ಅದರ ನೆರಳನ್ನು ಅನುಭವಿಸುವಂಥ ಆ ಪರಿಸ್ಥಿತಿ ನಮ್ಮ ಮಾತು ನೆನಪು ಬಂತು. ಒಬ್ಬ ವ್ಯಕ್ತಿ ಜ್ಞಾನದಲ್ಲಿ ಎತ್ತರಕ್ಕೆ ಏರಿದಷ್ಟು ಅವನು ಮಗುವಾಗ್ತಾ ಬರ್ತಾನೆ ಅಂತ ಹೇಳ್ತಾರೆ. ಅವರು ಮಾತಾಡುವಾಗ ಹೇಳಿದರು, ನಾನೇನೋ ಚಿಕ್ಕವನು, ಹಿರಿಯರೆಲ್ಲ ಸೇರಿ ನನಗೆ ಸನ್ಮಾನ ಮಾಡಿದ್ರಿ, ನಾನೇನು ಮಾಡಲಿಲ್ಲ ಅಂತ. ಬಹುಶಃ ಈ ಮಾತನ್ನು ಅವರು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಬೇರೆ ಏನು ಹೇಳಲಿಕ್ಕೆ ಹೇಳಿದರೆ ಅದು ಅಹಂಕಾರದ ಮಾತಾಗ್ತದೆ. ಅಷ್ಟು ಎತ್ತರಕ್ಕೆ ಬೆಳೆದು ಕೂಡ ತಮ್ಮನ್ನು ತಾವು ಮಗು ಸದೃಶ ಅಂತ ಕಲ್ಪನೆ ಮಾಡಿಕೊಳ್ಳುವಷ್ಟು ಅವರು ಜ್ಞಾನಿಗಳು ಅಂತ ಹೇಳೋದೇ ದೊಡ್ಡ ವಿಷಯ.
ಅಂತಹ ಸ್ವಲ್ಪ ಕೆಲಸ ಮಾಡಿ ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಗುಡ್ಡೆ ಕಡು ಹಾಕಿದೆ ಹಾಗೆ ಹೀಗೆ ಹೇಳೋರೇ ಜಾಸ್ತಿ. ಆತ್ಮರತಿ ಜನಕ್ಕೆ ಸ್ವಭಾವ. ಅಂತಹ ಈ ಸಂದರ್ಭದಲ್ಲಿ ತಾನು ಮಾಡಿದ್ದು ಏನೂ ಅಲ್ಲೋ ಅನ್ನುವ ಕಲ್ಪನೆ ಅವರಿಗೆ ಬರುವಂತಾದರೆ ಅವನು ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ ಅನ್ನುವಂಥದ್ದು ನಮ್ಮ ಸನಾತನ ಅಭಿಪ್ರಾಯ, ಪರಂಪರೆ ಅಭಿಪ್ರಾಯ. ಆ ವಿಷಯಕ್ಕೆ ನಾವು ಆ ದೃಷ್ಟಿಯಲ್ಲಿ ನೋಡಿದರೆ ಜ್ಞಾನಾನಂದರು ಅವರ ವಿಷಯದಲ್ಲಿ ಅವರು ಪರಿಪೂರ್ಣರು ಅನ್ನೋದು ಅಭಿವ್ಯಕ್ತ ಆಗ್ತದೆ. ಹಾಗೆ ಅಂತಹ ಜ್ಞಾನಾನಂದರ ಇವತ್ತು ಗುರುತಿಸುವಿಕೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಹೇಳಿದಾಗೆ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಹೇಳಿದಾಗೆ ಅವರು ತಂದೆ ತಾಯಿಗಳು ಸೂಕ್ತವಾಗಿರ್ತಕ್ಕಂಥ ಹೆಸರನ್ನು ಅವರು ಇಟ್ಟಿದ್ದಾರೆ. ಬಹುಶಃ ಹೆಸರಿಗೆ ಅನ್ವಯವಾಗಿ ಬದುಕ್ತಾ ಇರುವುದು ಅಪರೂಪ. ಸಂತೋಷ ಅಂತ ಹೆಸರಿಟ್ಕೊಂಡಿರ್ತಾರೆ, ಯಾವಾಗಲೂ ಅಳ್ತಾ ಇರ್ತಾರೆ. ಆನಂದಕ್ಕೆ ದುಃಖವೇ ಮೂಲ ಆಗಿರ್ತದೆ ಅವರಿಗೆ. ಸಂಪತ್ತು ಇರ್ತದೆ, ಏನೂ ಇರೋದಿಲ್ಲ. ಆದರೆ ಹೆಸರಿಗೆ ತಕ್ಕ ಹಾಗೆ ಇರುವಂಥ ವ್ಯಕ್ತಿಗಳ ಅಪರೂಪದ ಸಾಲಲ್ಲಿ ನಮ್ಮ ಜ್ಞಾನಾನಂದರು ಕೂಡ ಸೇರಿಕೊಳ್ತಾರೆ ಅನ್ನೋದೇ ಹೆಮ್ಮೆಯ ವಿಷಯ. ಹಾಗೆ ಅವರಿರ್ತಕ್ಕಂಥ ಜ್ಞಾನ ಭಂಡಾರ ಅಗಾಧವಾಗಿರ್ತಕ್ಕಂಥದ್ದು. ನಡೆದಾಡುವ ವಿಶ್ವಕೋಶ, ನಮ್ಮ ಶಿಲ್ಪ ಪರಂಪರೆಯಲ್ಲಿ ನಡೆದಾಡುವ ವಿಶ್ವಕೋಶ ಅಂತ ಹೇಳಿದ್ರೆ ಅದೇನು ಅತಿಶಯೋಕ್ತಿ ಅವರ ಬಗ್ಗೆ ಆಗಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಒಳ್ಳೆಯ ತಳಸ್ಪರ್ಶಿ ಅಧ್ಯಯನ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ಅಂತ ಕೇಳಿದರೆ ನಾವು ಖಂಡಿತವಾಗಿ ಧೈರ್ಯವಾಗಿ ಜ್ಞಾನಾನಂದರ ಹತ್ರ ಬಟ್ಟು ಮಾಡಿ ತೋರಿಸುವಷ್ಟು ಅವರು ಉನ್ನತ ಮಟ್ಟದಲ್ಲಿ ಅವರು ಇದ್ದಾರೆ. ಅಂಥವರು ಇವತ್ತು ನಮ್ಮ ಕರಾವಳಿಗೆ ಬಂದು ಇಲ್ಲಿ ನಡೆಯುವ ಗೌರವ ಸನ್ಮಾನದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಕರಾವಳಿ ಎಲ್ಲ ವಿಶ್ವ ಬ್ರಾಹ್ಮಣರಿಗೆ ಒಂದು ಒಳ್ಳೆಯ ಹೆಮ್ಮೆ ತಂದ ವಿಷಯ ಅಂತಲೇ ನಾನು ಭಾವಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಅವ್ರು ಹೇಳಿದರು, ಮಂಗಳೂರಲ್ಲಿ ಬೇಕಾದರೆ ಮಾಡಿ, ಬೆಂಗಳೂರಲ್ಲಿ ಮಾತ್ರ ಇದ್ದದ್ದು ಅಂತ ಅಭಿಪ್ರಾಯವನ್ನು ಹೇಳಿದರು. ಖಂಡಿತ ಇದು ನಮ್ಮ ಕೇಶವಾಚಾರ್ಯರು ಹೇಳಿದ ಹಾಗೆ ಮಾತನಾಡುವ ಮಾತೆ ಕಾಳಿಗಾಂಬೆಯ ಸನ್ನಿಧಿಯಲ್ಲಿ ಜ್ಞಾನಾನಂದರು ಅಪೇಕ್ಷೆ ಪಟ್ಟಿದ್ದಾರೆ. ಕುಲಪತಿಗಳು ಅದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಮಾತೆಯ ಅನುಗ್ರಹ ಆದರೆ ಬರುವ ವರ್ಷದಲ್ಲಿ ಎಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡಿ ಬರ್ತವೆ. ಅದಕ್ಕೆ ಪೂರಕವಾಗಿ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಕೈ ಜೋಡಿಸ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಇನ್ನು ಅನೇಕರ ಸಹಕಾರದೊಂದಿಗೆ ಶಿಲ್ಪ ಪರಂಪರೆ, ಜ್ಞಾನಾನಂದರ ಕಲ್ಪನೆ ಅಂತ ಹೇಳಿದರೆ ಕರ್ನಾಟಕದ ಶಿಲ್ಪ ಪರಂಪರೆಯಲ್ಲಿ ಅದು ಬೆಳೀಬೇಕು ಅಂತ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಹೇಳಿದರು. ತಮಿಳು ಶಿಲ್ಪಿಗಳು, ಆಂಧ್ರ ಶಿಲ್ಪಿಗಳು, ಕರ್ನಾಟಕ ಶಿಲ್ಪಿಗಳು ಎಲ್ಲ ಭಾರತೀಯರು ಅಂತ ಹೇಳಿದರು. ಅವರ ಭಾರತೀಯತ್ವ ಬರೀ ಪ್ರಜಾಪ್ರಭುತ್ವಕ್ಕೆ ನಮ್ಮದು ಆಕ್ಷೇಪ ಅಲ್ಲ. ಅದು ಅಲ್ಲಿ ಕಲೆಯ ಬಗ್ಗೆ ಇರ್ತಕ್ಕಂಥ ಇದು ಕಲ್ಪನೆ ಅದು ಭಾರತೀಯರೇ. ಅದೇ ತಮಿಳುನಾಡಲ್ಲಿ ಚೌಳ ಶೈಲಿ ನಡೆಯುವಂಥದ್ದು, ಆಂಧ್ರದಲ್ಲಿ ಬೇಸರ, ಕರ್ನಾಟಕದ್ದೇ ಆಗಿರ್ತಕ್ಕಂಥ ವಿಶೇಷ ಶಿಲ್ಪಕಲೆ ಇದೆ. ಅದು ಪ್ರಚಾರಕ್ಕೆ ಬರಬೇಕು, ಬೆಳಕಿಗೆ ಬರಬೇಕು, ಅದು ಅಭಿವೃದ್ಧಿ ಆಗಬೇಕು ಅನ್ನೋ ಚಿಂತನೆ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಜ್ಞಾನಾನಂದರು. ಆ ದೃಷ್ಟಿಯಲ್ಲಿ ಕರ್ನಾಟಕ ಅನ್ನುವ ಶಬ್ದ ಭಾಷೆಗೆ ಸೀಮಿತವಲ್ಲ, ಅದು ಶಿಲ್ಪಕಲೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಶಬ್ದ ಅನ್ನೋ ಮಾತನ್ನು ಅವರ ಗಮನಕ್ಕೆ ಮಾತಾಡ್ತಿದ್ದೇನೆ. ಯಾಕೆ ಹೇಳಿದರೆ ನಮ್ಮ ಕರ್ನಾಟಕದ ಶೈಲಿ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಬೇಕಿದ್ದರೆ ಕರ್ನಾಟಕ ಶೈಲಿಯಲ್ಲೇ ಆಗಬೇಕು. ಅದು ಹಾಗೆ ಆದರೆ ಈ ಮಣ್ಣಿಗೆ ಒಂದು ನ್ಯಾಯವನ್ನು ಒದಗಿಸಿದ ಹಾಗೆ ಚೋಳ ಶೈಲಿಯಲ್ಲಿ ಕರ್ನಾಟಕದಲ್ಲಿ ಅವರು ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಹೇಳಿದರೆ ಅದು ಮೂಲ ರೂಪವನ್ನು ಹದಗೆಡಿಸಿದ ಹಾಗೆ ಆಗಬಾರದು. ಕರ್ನಾಟಕದ ಶಿಲ್ಪಿಗಳಿಗೆ ಕರ್ನಾಟಕ ಶಿಲ್ಪಕಲಾ ಏನು ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟು ಅವರನ್ನು ಸರ್ಟಿಫೈಡ್ ಶಿಲ್ಪಿಗಳನ್ನಾಗಿ ಮಾಡಿ ಅವರು ಸರ್ಕಾರ ಏನು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಿದೆಯೋ ಜೀರ್ಣೋದ್ಧಾರ ಮಾಡಲಿಕ್ಕೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಟಿಫಿಕೇಟ್ ಇರುವಂತಹ ಶಿಲ್ಪಿಗಳು ಕರ್ನಾಟಕದ ಇಲ್ಲ. ಏನೇ ಸರ್ಕಾರದ ಆಹ್ವಾನ ಬಂದರೂ ಅವರು ಚೋಳರು ಬರ್ತಾರೆ, ಆಂಧ್ರದವರು ಬರ್ತಾರೆ, ಅವರು ಬಂದು ಮಾಡೋದು ಅವರ ಶಿಲ್ಪವನ್ನೇ. ಕರ್ನಾಟಕದ ನಶಿಸಿ ಹೋಗುವ ಸಂದರ್ಭ ಬರ್ತಾ ಇದೆ. ಅದು ಹಾಗೆ ಆಗಬಾರದು ಅನ್ನೋ ತುಡಿತವನ್ನು ಅವರು ಇಟ್ಟುಕೊಂಡಿದ್ದಾರೆ.
ಆ ಕಲ್ಪನೆ ಹೆಚ್ಚಿನ ಜನಕ್ಕೆ ಇಲ್ಲ. ಅವರಿಂದ ಜ್ಞಾನಾನಂದರ ಚಿಂತನೆಯಿಂದ ಆ ಕಲ್ಪನೆ ಪ್ರತಿಯೊಬ್ಬರ ಮನಕ್ಕೂ ಮುಟ್ಟುವಂಥ ಪ್ರಯತ್ನ ಅವರು ಜೀವಮಾನ ಇಡೀ ಮಾಡಿದ್ದಾರೆ. ಅವರು ದೊಡ್ಡ ಸಾಧನೆ. ಆ ಕಲ್ಪನೆ ಜಾಗೃತಿಯೇ ಗೊತ್ತಿರಲಿಲ್ಲ ನಮಗೆ. ಕರ್ನಾಟಕದ ಒಂದು ಶಿಲ್ಪ ಇದೆ ಅಂತಲೇ ಗೊತ್ತಿರಲಿಲ್ಲ. ಅಂಥದ್ದನ್ನು ಅವರು ಸಂಶೋಧನೆ ಮಾಡಿ ಅದರ ಬಗ್ಗೆ ಗ್ರಂಥ ರಚನೆ ಮಾಡಿ ಅದರ ಬಗ್ಗೆ ಬೆಳಕನ್ನು ಚೆಲ್ಲಿ ಸಮಾಜ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ಅವರ ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರೇ ಅಂತಹ ಉನ್ನತ ಸಾಧನೆಯನ್ನು ಅವರು ಮಾಡಿದ್ದಾರೆ. ಅಂತಹ ಜ್ಞಾನಾನಂದರ ಕಲ್ಪನೆ ಮುಂದಿನ ದಿನಗಳಲ್ಲಿ ನಮ್ಮ ಕರಾವಳಿ ಮುಖಾಂತರ ಯಾಕೆ ಸಾಕಾರ ಆಗಬಾರ್ದು, ಅಮ್ಮನವರು ಅನುಗ್ರಹ ಮಾಡಿದರೆ ಅಂತ ಹೇಳಿ ನಾವು ಅಮ್ಮನವರಿಗೆ ನಾವು ಬೇಡಿಕೊಳ್ತೇವೆ. ಜೊತೆಗೆ ಹರಿಶ್ಚಂದ್ರಾಚಾರ್ಯರ 109ನೇ ಜನ್ಮ ದಿನವನ್ನು ಇವತ್ತು ಅರ್ಥಪೂರ್ಣವಾಗಿ ಆಚರಿಸಿದರು. ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಜ್ಞಾನಾನಂದರನ್ನು ಗೌರವಿಸಿ ಅವರ ಜನ್ಮದಿನವನ್ನು ತುಂಬ ಚೆನ್ನಾಗಿ ನಮ್ಮ SP ಗುರುದಾಸ್ ಅವರು ಆಚರಿಸಿದರು. ಅವರ ಸಂಸ್ಥೆಯವರೆಲ್ಲ ಆಚರಿಸಿದರು. ಬದುಕಿನಲ್ಲಿ 2 ಸಾಧ್ಯತೆಗಳಿರ್ತದೆ. ಏನು ಅಂತ ಹೇಳಿದರೆ, ತನ್ನ ಬದುಕನ್ನು ಮುಂದಿನ ಪೀಳಿಗೆಗೆ ಆದರ್ಶವಾಗಿ ಇಟ್ಟುಕೊಂಡು ಬದುಕುವುದು. ಹೇಗೆ ಉದಾಹರಣೆ ಕೊಡೋದು ಅಂತ ಹೇಳಿದರೆ, ನೀನು ಬದುಕಿದರೆ ನಿನ್ನ ಬದುಕನ್ನು ಕಟ್ಟಿಕೊಂಡ್ರೆ ಹೀಗೆ ಕಟ್ಟಿಕೊಳ್ಳಬೇಕು ಅನ್ನುವ ಆದರ್ಶಕ್ಕೆ ಉದಾಹರಣೆಯಾಗಿ ಬದುಕುವುದು ಒಂದು ಶೈಲಿ. ಇನ್ನೊಂದು ಉದಾಹರಣೆ ಆಗುವುದಂದರೆ, ನೀನು ಹೀಗೆ ಮಾತ್ರ ಯಾವ ಕಾರಣಕ್ಕೂ ಬದುಕಬಾರದು ಅನ್ನುವ ಉದಾಹರಣೆಗೆ ಆಗುವ ಶೈಲಿ. ಹೇಗೆ ಬದುಕಿದರೆ ಸಮಾಜಕ್ಕೆ ಒಳ್ಳೆಯದು, ಹೇಗೆ ಬದುಕಿದರೆ ಮುಂದಿನ ಪೀಳಿಗೆ ನಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಆದರ್ಶವಾಗಿ ಇಟ್ಟುಕೊಳ್ತಾರೋ ಹಾಗೆ ಬದುಕಿದರೆ ಬದುಕು ಸಾರ್ಥಕ. ಆ ದೃಷ್ಟಿಯಲ್ಲಿ ನೋಡಿದರೆ ಇವತ್ತು ನಾವು ಹರಿಶ್ಚಂದ್ರಾಚಾರ್ಯರನ್ನು ನೆನಪು ಮಾಡಿಕೊಳ್ತೇವೆ ಅಂತ ಹೇಳಿದರೆ ಅವರ ಬದುಕಿದ ರೀತಿ ನಮಗೆ ಆದರ್ಶವಾಗಿದೆ. ಖಂಡಿತ ಅವರ ಬದುಕು ಸಾರ್ಥಕವಾಗಿ ಅವರು ಬದುಕಿದ್ದಾರೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೇಗೆ ಅಂತ ಹೇಳಿದರೆ, ಉದಾಹರಣೆ ಕೊಡುವುದು ಸುಲಭ. ಅದು ಹಾಗೆ ಅವರಾಗಿರಬೇಕು, ಇವರಾಗಿರಬೇಕು. ಉದಾಹರಣೆ ಕೊಡುವುದು ಸುಲಭ. ತಾವೇ ಒಳ್ಳೆಯ ಕೆಲಸಕ್ಕೆ ಉದಾಹರಣೆ ಆಗುವುದಾದರೆ ಅದು ಬದುಕು ಸಾರ್ಥಕ. ಆ ದೃಷ್ಟಿಯಲ್ಲಿ ಹರಿಶ್ಚಂದ್ರಾಚಾರ್ಯರ ಬದುಕು ಒಳ್ಳೆಯ ಕೆಲಸಕ್ಕೆ ಉದಾಹರಣೆ ಆಗುವಷ್ಟು, ಆದರ್ಶವಾಗುವಷ್ಟು ಒಳ್ಳೆಯ ರೀತಿ ಬದುಕಿದ್ದಾರೆ. ಸಾರ್ಥಕ ಬದುಕು. ಹಾಗಾಗಿ 109 ವರ್ಷ ಆದರೂ ಇವತ್ತು ಕೂಡ ಅವರನ್ನು ನಾವು ನೆನಪು ಮಾಡಿಕೊಳ್ಳುವ ಸಂದರ್ಭ ಇವತ್ತು ಒದಗಿ ಬಂದಿದೆ. ಹೇಗೆ ಬದುಕಬೇಕು ಅಂತ ಹೇಳಿದರೆ, ನಾವು ನಡೆದಾಡಿದ ಹೆಜ್ಜೆಯ ಗುರುತನ್ನು, ಒಳ್ಳೆಯ ರೀತಿ ಬದುಕನ್ನು ನಮ್ಮ ಭೂಮಿ ಮೇಲೆ ಬಿಟ್ಟು ಹೋಗಬೇಕಂತೆ. ಆಗ ಮಾತ್ರ ಬದುಕು ಸಾರ್ಥಕ. ತೆಂಗಿನ ಮರ ನೋಡಿದರೆ ಗೊತ್ತಾಗ್ತದೆ. ತೆಂಗಿನ ಮರ ಬೆಳೀತಾ ಬೆಳೀತಾ ಗರಿ ಹುಟ್ಟಿ ಬಿದ್ದು ಉದುರಿ ಹೋಗ್ತದೆ. ಆದರೆ ಗರಿ ಹುಟ್ಟಿ ಉದುರಿದ ಜಾಗದಲ್ಲಿ ತನ್ನ ಹುಟ್ಟಿದ ಗುರುತನ್ನು ಆ ತೆಂಗಿನ ಮರ ಇರುವವರೆಗೆ ಅದು ಬಿಟ್ಟು ಹೋಗ್ತದೆ. ಹಾಗೆ ನಾವು ಒಳ್ಳೆಯ ಸಾಧನೆ, ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ನಮ್ಮ ಭೂಮಿ ಮೇಲೆ ಬಿಟ್ಟು ಹೋದರೆ ನಾವು ಸತ್ತ ಮೇಲೂ ಬದುಕಿದ ಹಾಗೆ. ಆ ದೃಷ್ಟಿಯಲ್ಲಿ ಹರಿಶ್ಚಂದ್ರಾಚಾರ್ಯರ ಬದುಕಿ ಆದರ್ಶ. ಯಾಕೆ ಹೇಳಿದರೆ, ಎಲ್ಲರೂ ಹೇಳ್ತಾರೆ 50 ವರ್ಷದ ಹಿಂದೆ ನಾವು ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ. ನಾವಲ್ಲ, ಎಲ್ಲ ಸಮಾಜದವರು ಇದ್ದೀವಿ. ಅದರಲ್ಲೇನು ವಿಶೇಷ ಏನಿಲ್ಲ. ಸಾಮಾನ್ಯವಾಗಿ ಸ್ವತಂತ್ರ ಸಂದರ್ಭದಲ್ಲಿ ಯಾವ ಸಮಾಜರು ಶ್ರೀಮಂತರು ಅಂತ ಬೆರಳೆಣಿಕೆ ಮಾತ್ರ ಇದ್ದದಷ್ಟೇ ಬಿಟ್ಟರೆ ಹೆಚ್ಚಿನವರು ಬಡವರೇ. ಆಗ ಹೆಚ್ಚಿನಲ್ಲಿ ಶ್ರೀಮಂತರು ಅಂತ ಹೇಳಿದರೆ 3 ಹೊತ್ತು ಊಟಕ್ಕೆ ಸರಿಯಾಗಿದ್ದರೆ ಅಂದರೆ ಒಂದು ದೊಡ್ಡ ಶ್ರೀಮಂತರು. ಬಿಟ್ಟರೆ ಬಾಕಿಯೆಲ್ಲ ಒಂದೇ ಲೆಕ್ಕದಲ್ಲಿದ್ದವರು. ಅಂತಹ ಸಂದರ್ಭದಲ್ಲಿ ಸಮಾಜದ ಬಗ್ಗೆ ಕಾಳಜಿನ ತೋರಿಸಿ ನಮ್ಮ ಸಮಾಜ ಕೂಡ ಎತ್ತರಕ್ಕೆ ಬೆಳಿಬೇಕು. ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳಿಬೇಕು ಅನ್ನುವ ಕಲ್ಪನೆ ಇಟ್ಟುಕೊಂಡು ಒಬ್ಬ ಶಿಕ್ಷಕರಾಗಿ ಅವರು ಸಮಾಜವನ್ನು ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿದ್ದಾರೆ. ಶಿಕ್ಷಕ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ನೋಡಿ, ಚಾಣಕ್ಯ ಒಬ್ಬ ಶಿಕ್ಷಕರಾಗಿ ಮಗಧ ಸಾಮ್ರಾಜ್ಯದ ವಿರುದ್ಧ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಚಂದ್ರಗುಪ್ತನ ತಂದ. ಯಾರಲ್ಲಿ ಬೇಕಾದರೂ ಆ ರೀತಿಯ ಶಕ್ತಿ ಸಾಮರ್ಥ್ಯ ತುಂಬುವ ಸಾಮರ್ಥ್ಯ ಈ ಜಗತ್ತಿನಲ್ಲಿ ಯಾರಿಗಾದರೂ ಇದೆ ಅಂದರೆ ಅದು ಶಿಕ್ಷಕರಿಗೆ ಮಾತ್ರ. ಅಂತಹ ಶಿಕ್ಷಕರಾಗಿ ನಮ್ಮ ಹರಿಶ್ಚಂದ್ರಾಚಾರ್ಯ ಇದ್ದರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಹರಿಹರ ಅಧಿಕಾರಗಳು, ಆ ಚೈತನ್ಯ ತುಂಬಿರ್ತಕ್ಕಂಥದ್ದು, ಹೊಯ್ಸಳ ಸಾಮ್ರಾಜ್ಯ, ಇವನ್ನೆಲ್ಲ ನಾವು ನೋಡಿದರೆ ಶಿಕ್ಷಕನ, ಗುರುವಿನ ಮಹತ್ವ ಎಷ್ಟು ಮಹತ್ವಪೂರ್ಣ ಅಂತ ನಮಗೆ ಗೊತ್ತಾಗ್ತದೆ. ಅಂತಹ ಸ್ಥಾನದಲ್ಲಿದ್ದು ಇವತ್ತು
ಕೆಲವರು ನಮ್ಮ ಸಮಾಜದಲ್ಲಿ ಏನು ಗಣ್ಯರು ಅಂತ ಗುರುತಿಸಲ್ಪಡ್ತಾರೋ ಅವರೆಲ್ಲ ಹೆಮ್ಮೆಯಿಂದ ಹೇಳ್ತಾರೆ ನಾವು ಹರಿಶ್ಚಂದ್ರಾಚಾರ್ಯ ಶಿಷ್ಯರು ಅನ್ನೋ ಹೇಳುವ ಮಟ್ಟಿಗೆ ಅವರನ್ನು ಅವರು ರೂಪಿಸಿದ್ದಾರೆ ಅನ್ನೋದೇ ಅವರ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಗಮನಿಸಿ ಗೊತ್ತಾಗ್ತದೆ. ಅಂತಹ ಉನ್ನತ ಬದುಕನ್ನು ಬದುಕಿ ಆದರ್ಶವನ್ನು ಬಿಟ್ಟು ಹೋಗಿರ್ತಕ್ಕಂತಹ ಹರಿಶ್ಚಂದ್ರಾಚಾರ್ಯರ ನೆನಪಿನಲ್ಲಿ ಆಶ್ರಯ ಧಾಮ ಅನ್ನುವ ಕಲ್ಪನೆ ಇಟ್ಟುಕೊಂಡು ನಮ್ಮ ಗುರುದಾಸ್ ಎಸ್ ಬಿ ಗುರುದಾಸ್ ಅವರು ಒಂದು ಸಂಘವನ್ನು ಮಾಡಿ ಸಮಾಜ ಬಾಂಧವರ ಸಹಕಾರದೊಂದಿಗೆ ಅವರ ಸಂಪಾದನೆ ಅದಕ್ಕೆ ಹಾಕಿ ಒಳ್ಳೆಯ ಚಿಂತನೆ ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಉಚಿತ ಎಲ್ಲ ಸೌಲಭ್ಯವನ್ನು ಅವರು ಕೊಡ್ತಾ ಇದ್ದಾರೆ. ಖಂಡಿತ ಒಂದು ದೇವಸ್ಥಾನವು ಒಂದು ಮಠವು ಮಾಡುವಂಥ ಕೆಲಸವನ್ನು ಅವರು ಒಬ್ಬರ ನೇತೃತ್ವ ವಹಿಸಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಆದರ್ಶ. ಅವರ ಕೆಲಸಕ್ಕೆ ಎಲ್ಲ ರೀತಿಯ ಸಹಕಾರವು ಹರಿದು ಬರಲಿ. ಅದು ಇನ್ನಷ್ಟು ವಿಶಾಲವಾಗಿ ನಮ್ಮ ದೊಡ್ಡ ಕಲ್ಪನೆ ಇತ್ತು. ಏನಂತ ಹೇಳಿದರೆ ಪ್ರತಿಯೊಂದು ಜಿಲ್ಲೆಯ ಮುಖ್ಯ ಸ್ಥಳದಲ್ಲಿ ವಿದ್ಯಾರ್ಥಿ ನಿಲಯ ಆಗಬೇಕು ಅನ್ನೋ ಕಲ್ಪನೆ ಮೊದಲಿಂದಲೂ ಇದೆ. ನಾನು ಕೆಲವು ಕಡೆ ಹೋದಾಗಲ್ಲಿ ಹೇಳ್ತೇನೆ, ಸಂಘ ಸಂಸ್ಥೆಗಳು ಪ್ರಾರಂಭ ಮಾಡ್ತಾರೆ, ಪ್ರಾರಂಭ ಮಾಡಿ ವರ್ಷಕ್ಕೊಂದು ಸಾರಿ ಸ್ಕಾಲರ್ಶಿಪ್ ಕೊಡ್ತಾರೆ. ಕೊಡೋದು ಎಷ್ಟು 1000 2000 ಬಂದು ಹೋಗೋ ಬಸ್ ಚಾರ್ಜ್ ಕೂಡ ಸಾಲೋದಿಲ್ಲ. ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಜಿಲ್ಲೆಯ ಪ್ರಮುಖ ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿ ಬರುವಂಥ ವಿದ್ಯಾರ್ಥಿಗಳಿಗೆ ಅಶನ ವಸನವನ್ನು ಉಚಿತವಾಗಿ ಕೂಡಿ ಅವರನ್ನು ಬೆಳೆಸಿ ಆ ದೃಷ್ಟಿಯಲ್ಲಿ ನಮ್ಮ ಚಿಂತನೆ ಸಾಗಬೇಕು ಅಂತ ಮೊದಲೆಲ್ಲ ಹೇಳ್ತೇನೆ. ಆ ದೃಷ್ಟಿಯಲ್ಲಿ ನಮ್ಮ ಎಸ್ ಪಿ ಗುರುದಾಸ್ ಅವರ ಹೆಜ್ಜೆ ಎಲ್ಲ ಸಂಘ ಸಂಸ್ಥೆಗಳು ಆದರ್ಶವಾಗಿರ್ತಕ್ಕಂಥ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ ಅಂತ ಹೇಳಿ ನಾನು ಬಯಸ್ತೀನಿ. ಹಾಗೆ ಇನ್ನಷ್ಟು ವಿಶಾಲವಾಗಿ ಅವರ ಆಶ್ರಯಧಾಮದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಜ್ಞಾನಾನಂದರಿಗೆ ಒಂದು ತೈಲವರ್ಣವನ್ನು ಮಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ತೈಲವರ್ಣ, ಅದು ಜ್ಞಾನಾನಂದರು ಹಾಗೆ ಕೂತಿದ್ದಾರೋ ಅನ್ನುವ ಮಟ್ಟಿಗೆ ಅದು ಅಷ್ಟು ಸುಂದರವಾಗಿ ನೈಜವಾಗಿ ಮೂಡಿ ಬಂದಿದೆ. ಅವನ ಸಾಮರ್ಥ್ಯ ಕೂಡ ಮೆಚ್ಚುವಂಥದ್ದು. ಅವನಿಗೂ ಕೂಡ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯುವ ಹಾಗೆ ಅವಕಾಶಗಳು ವೇದಿಕೆಗಳು ಒದಗಿ ಬರಲಿ ಸಿಗಲಿ ಅಂತ ಹೇಳಿ ಅವನನ್ನು ಆಶೀರ್ವಾದ ಮಾಡ್ತಾನೆ. ಹಾಗೆ ನಮ್ಮ ಈ ಟ್ರಸ್ಟಿಗೆ ಏನೇನು ಟ್ರಸ್ಟಿನ ಯೋಚನೆಗಳಿಗೆ ಇದೆಲ್ಲವೂ ಕೂಡ ಸಹಕಾರವಾಗಿ, ಹಾಗೆ ನಮ್ಮ ಇನ್ನೊಬ್ಬ ವಿದ್ವಾಂಸರು ವೀರರಾಘವೇಶ್ವರರು ಕೂಡ ಈಗ ಇದ್ದಾರೆ. ಅವರು ಕೂಡ ನಮ್ಮ ಸಮಾಜ ಕಂಡ ಅಪ್ರತಿಮ ವಿದ್ವಾಂಸರ ಅವರ ಕೊಡುಗೆ ಕೂಡ ಖಂಡಿತ ಸಂಸ್ಮರಣೆ ಆಗಬೇಕು. ಅವರ ಬಗ್ಗೆ ಒಂದು ಚಿಂತನೆ ಆಗಬೇಕು. ಅವರ ಮುಖ ಉಪನ್ಯಾಸ ಕೇಳುವಂತಹ ವ್ಯವಸ್ಥೆ ನಮ್ಮ ಕರಾವಳಿಯಲ್ಲಿ ಆಗಬೇಕು. ಅವರು ಈಗ ಇರುವಷ್ಟು ಸಂದರ್ಭದಲ್ಲೇ ಅವರನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನದವರು ಇಬ್ಬರ ಉಪನ್ಯಾಸವನ್ನು ಏರ್ಪಡಿಸುವಂತಹ ಚಿಂತನೆ ಆದಷ್ಟು ಬೇಗ ಮೂಡಿ ಬರಲಿ. ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗವು ಕೂಡ ನನಗೆ ಒದಗಿ ಬರಲಿ ಅಂತ ನಾವು ಮೊದಲಲ್ಲಿ ಬೇಡಿಕೊಳ್ತೇವೆ. ಹಾಗೆ ಈಗ ಈ ಕಾರ್ಯಕ್ರಮದಲ್ಲಿ ತುಂಬ ಹೊತ್ತಿನ ಎಲ್ಲ ಶಾಂತ ಚಿತ್ರದಿಂದ ಕೊಟ್ಟಿದ್ದೀರ. ನಮ್ಮ ಜ್ಞಾನಾನಂದರ ಪರಿಚಯ ಮಾಡಿಸಿರ್ತಕ್ಕಂಥ ಯಶವಂತ ಮಾಸ್ಟರ್ ತುಂಬ ಚೆನ್ನಾಗಿ ಪರಿಚಯ ಮಾಡಿಸಿದರು. ವ್ಯಕ್ತಿಯನ್ನು ಹೊಗಳೋದು ಸುಲಭ, ತೆಗೊಳ್ಳೋದು ಸುಲಭ, ವಸ್ತುನಿಷ್ಠವಾಗಿ ಪರಿಚಯ ಮಾಡಿಸೋದು ಅತ್ಯಂತ ಕಠಿಣ. ಕಠಿಣ ಕೆಲಸನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಮ್ಮ ಯಶವಂತ ಮಾಸ್ಟರು ನಿರ್ವಹಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ದಾಮೋದರ ಚಳವಳಿ ಕೂಡ ಚೆನ್ನಾಗಿ ಮಾತಾಡಿದರು. ಒಳ್ಳೆಯ ಚಿಂತನೆಗಳು ನಮ್ಮ ಸಮಾಜಕ್ಕೆ ಬರುತ್ತದೆ. ಒಬ್ಬ ವ್ಯಕ್ತಿ ಯಾವಾಗ ಎತ್ತರಕ್ಕೆ ಬೆಳೀತಾನೆ ಅಂತ ಹೇಳಿದರೆ ಇನ್ನೊಬ್ಬರ ಬಗ್ಗೆ ಮತ್ಸರವನ್ನು ತಡೆಯದೆ ತನ್ನೊಟ್ಟಿಗೆ ಎಲ್ಲರನ್ನೂ ಕೂಡ ಬೆಳೆಸುವ ಚಿಂತನೆಯನ್ನು ಮಾಡಬಹುದು. ತನ್ನ ಸಾಮರ್ಥ್ಯವನ್ನು ತನ್ನ ಯೋಗ್ಯತೆಯನ್ನು ಬಳಸಿಕೊಂಡು ಇನ್ನೊಬ್ಬರ ತೇಜೋವಧೆ ಮಾಡುವುದನ್ನು ಬಿಟ್ಟು ಸಮಾಜವನ್ನು ಬೆಳೆಸುವ ಚಿಂತನೆ ಯಾವಾಗ ವ್ಯಕ್ತಿ ಮಾಡ್ತಾನೋ ಖಂಡಿತವನ್ನು ಬೆಳಿತಾನೆ. ಅದು ಬಿಟ್ಟು ಆ ಸಾಮರ್ಥ್ಯವನ್ನು ಉಪಯೋಗಿಸಿ ಇನ್ನೊಬ್ಬರ ತೇಜೋವಧೆ ಮಾಡ್ತಾನೆ ಅಂತ ಹೇಳಿದರೆ ಇವತ್ತಲ್ಲ ನಾಳೆ ಗುಂಡಿಗೆ ಬೀಳ್ತಾನೆ ಅಂತ ಅವನ ಗುಂಡಿಗೆ ಅವನು ತೊಗೊಳ್ಳುವಂಥದ್ದು. ಹಾಗಾಗಿ ಅದೆಲ್ಲ ಸಮಾಜಕ್ಕೆ ಒಂದು ಮಾದರಿ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ, ಗುರುದಾಸ್ ಅವರೇ ನಮ್ಮ ಮುಖ್ಯಸ್ಥರು ಹೇಳಿದರು ಮುಂದಿನ ದಿನಗಳಲ್ಲಿ ಇಲ್ಲೊಂದು ಬಾಲ ಸಂಸ್ಕಾರ ಕೇಂದ್ರ ಆಗಬೇಕು ಅಂತ ಹೇಳಿ, ಅದಕ್ಕೆ ನಿಮ್ಮ ಸಹಕಾರ ಎಲ್ಲ ಹಿರಿಯರ ಸಹಕಾರದಿಂದ ಸಾಧ್ಯವಾದಷ್ಟು ಬೇಗ ನಾವು ಬ್ರಹ್ಮಕಲಶದಲ್ಲಿ ನಿರ್ಧಾರ ಮಾಡಿದ ಹಾಗೆ ಇಲ್ಲೊಂದು ಸುದಿನದಲ್ಲಿ
ಒಂದು ಬಾಲ ಸಂಸ್ಕಾರ ಕೇಂದ್ರವನ್ನು ಮಾಡುವ, ಇಲ್ಲಿನ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂತಹ ಒಂದು ಅವಕಾಶ ಒದಗಿ ಬರಲಿ ಅಂಥೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ, ನಮ್ಮ ದೂರದ ಗೋಪಾಲಕೃಷ್ಣಾಚಾರ್ಯರು ತುಂಬ ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಇಟ್ಟುಕೊಂಡು ತುಂಬ ಚಿಂತನೆಯನ್ನು ಅವರು ಹೇಳಿದರು. ಶಿಕ್ಷಣದ ಬಗ್ಗೆ ಹೇಗೆ, ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ, ಮಠದ ಮೇಲೆ ಅಭಿಮಾನ ಇರ್ತಕ್ಕಂಥವ್ರು. ಅವರ ಕಲ್ಪನೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಶಿಲ್ಪದಲ್ಲಿ ಟೆಕ್ನಾಲಜಿ ಸೇರಿಸಿಕೊಂಡು ಒಂದು ತಾಂತ್ರಿಕ ವಿದ್ಯಾಲಯ ಆಗಬೇಕು ಅನ್ನೋ ಕಲ್ಪನೆ ಅವರು ಕಳಕಳಿಯನ್ನು ವ್ಯಕ್ತಪಡಿಸಿದರು. ಖಂಡಿತ ಅವ್ರಿಗೂ ಕೂಡ ಮಾಹಿತಿ ಇದೆ. ಕಂಬಾರ್ ಅವರು ಮುಖ್ಯಮಂತ್ರಿಗಳ ಹತ್ರ ಹರಿಶ್ಚಂದ್ರಾಚಾರ್ಯರೊಟ್ಟಿಗೆ ಹೋಗಿ ಸಂಪರ್ಕ ಮಾಡಿ 3 ಸಭೆ ಆಗಿದೆ. ಆಗ ವಿಶ್ವಕರ್ಮ ವಿಶ್ವವಿದ್ಯಾಲಯ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕಂಬಾರ ಮುಖಾಂತರ ವ್ಯಕ್ತಪಡಿಸಿದಾಗ ಮುಖ್ಯಮಂತ್ರಿಗಳು ಹೇಳಿದರು, ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂತ ಹೇಳಿದರೆ ಬೇರೆ ಬೇರೆ ಅದಕ್ಕೆ ಡಿಪಾರ್ಟ್ಮೆಂಟ್ ತುಂಬ ಬೇಕಾಗ್ತದೆ, ಸರ್ಕಾರಕ್ಕೆ ಹೊರೆಯೂ ಕೂಡ ಆಗ್ತದೆ. ಆ ಚಿಂತನೆಯನ್ನು ಸ್ವಲ್ಪ ನೀವು ವ್ಯತ್ಯಾಸ ಮಾಡಿಕೊಳ್ಳಿ. ಪಂಚಶಿಲ್ಪದಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು BTech ಟೈಪ್ ನೀವು ಕೋರ್ಸನ್ನು ರೆಡಿ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳ ಮತ್ತು ಹಣವನ್ನು ನಾವು ಮಂಜೂರು ಮಾಡ್ತೇವೆ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಪಠ್ಯಕ್ರಮವು ಈಗಾಗಲೇ ಒಂದು ಚಿಂತನೆ ರೆಡಿ ಆಗ್ತಾ ಇದೆ. ಭಗವತಿಯ ಅನುಗ್ರಹ ಇದ್ದರೆ ಈ ವರ್ಷದಲ್ಲೇ ಅದು ಸಾಧ್ಯವಾದಷ್ಟು ರೂಪದ ಜಾರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ನಾವು ಮುಂದೆ ಜ್ಞಾನದಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಿಕ್ಕೆ ಜನವನ್ನು ಕಳಿಸ್ತೇವೆ. ಅವರು ಕೂಡ ಅದಕ್ಕೆ ಪೂರಕ ಸಹಾಯ ಮಾಡಲಿ. ಮತ್ತು ಜ್ಞಾನದ ತಮ್ಮ ಅಳಲನ್ನು ತೋಡಿಕೊಂಡು ಈಗ ಅವರು ಸ್ಥಾಪಿಸಿರುವಂತಹ ಗುರುಕುಲದಕ್ಕೆ ಬೇರೆಯೊಬ್ಬರನ್ನು ತಂದು ನಿಯೋಜಿಸುವಂಥ ಕೆಲಸ ಆಗ್ತಾ ಉಂಟು ಅಂತ ಹೇಳಿದರು. ಅದು ಹಾಗೆ ಆಗಬಾರ್ದು. ಖಂಡಿತ ಜ್ಞಾನಾನಂದರು ಸ್ಥಾಪಿಸಿರ್ತಕ್ಕಂತಹ ಆ ಗುರುಕುಲಕ್ಕೆ ಅವರು ಏನು ಕಲ್ಪನೆ ಇದೆ ಅದು ಸಾಕಾರ ಆಗುವವರೆಗೆ ಅವರೇ ಅಲ್ಲಿ ಇರಬೇಕು, ಅವರ ಮಾರ್ಗದರ್ಶನ ನಿರಂತರವಾಗಿ ಇರಬೇಕು ಅನ್ನುವ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ. ಖಂಡಿತ ಅವರಿಗೆ ಆ ಸಾಮರ್ಥ್ಯವನ್ನು ದೇವರು ಕೊಡಲಿ, ಹಾಗೆ ಅವರಿಗೆ ಆರೋಗ್ಯವನ್ನು ಕೊಡಲಿ, ಅವರ ಮುಖಾಂತರ ಇನ್ನಷ್ಟು ಒಳ್ಳೆಯ ಕೆಲಸಗಳು ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸಿ ಬಂದಿರ್ತಕ್ಕಂಥ ನಿಮ್ಮನ್ನೆಲ್ಲ ಹರಸಿ ನಿಮ್ಮೆಲ್ಲರ ಯೋಜನೆಗಳು ಸಾಕಾರ ಆಗಲಿ ಅಂತ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾರೆ. ಶ್ರೀ ವಿದ್ಯಾರ್ಥಿ ಧಾಮದ ಶಿಲಾನ್ಯಾಸಕ್ಕೆ ಬಂದು ಅವರ ದಿವ್ಯ ಹಸ್ತದಿಂದ ಶಿಲಾನ್ಯಾಸ ಆಯಿತು. ನನಗೆ ಸರಿಯಾಗಿ ನೆನಪಿದೆ, ಗುರುಗಳನ್ನು ಆಹ್ವಾನ ನೀಡಲಿಕ್ಕೆ ಹೋದಾಗ ನಮ್ಮ ಹತ್ರ ಹೆಚ್ಚು ದುಡ್ಡಿಲ್ಲ, ಇದು ಹೇಗೆ ಆಗ್ತದೋ ಗೊತ್ತಿಲ್ಲ ಅಂತ ಹೇಳಿದಾಗ ಗುರುಗಳು ಖಂಡಿತ ಆಗ್ತದೆ, ನೀವೇನು ಭಯಪಡಬೇಡಿ ಹೇಳಿ ಅವರು ಆ ಮಂತ್ರಾಕ್ಷತೆ ಕೊಟ್ಟಾಗ ನನ್ನ ಕಣ್ಣಂಚಿನಲ್ಲಿ ನೀರು ಹರಿದಿತ್ತು. ಆದರೆ ಆ ಬಳಿಕ ಎಲ್ಲವೂ ಆ ತಾಯಿಯ ಇಚ್ಛೆಯ ಹಾಗೆ ಎಲ್ಲವೂ ಒಂದು ಕನಸಿನಂತೆ ನಡೆದು ಹೋಯಿತು. ನಾವು ಎಣಿಸದ ರೀತಿಯಲ್ಲಿ ಸುಮಾರು 40 ಲಕ್ಷದ ಆ ಪ್ರಾಜೆಕ್ಟ್ ಮೇಲೆ ಬಂತು. ಇದಕ್ಕೆ ಗುರುಗಳ ಪರಮ ಅನುಗ್ರಹವೇ ಕಾರಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಪ್ರಣಾಮಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಗುರುಗಳೇ ನಮ್ಮ ವಿದ್ಯಾರ್ಥಿ ಪ್ರಕಾಶ್ ಆಚಾರ್ಯ ಧರ್ಮಸ್ಥಳ ಅವನು ಮಾಡಿದಂತಹ ಒಂದು ಆಯಿಲ್ ಪೇಂಟಿಂಗ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವರ್ಷದಿಂದ 5ನೇ ವರ್ಷ ನಮ್ಮ ಆಶ್ರಯ ವಿದ್ಯಾರ್ಥಿ ಧಾಮ ಪ್ರಾರಂಭವಾಗಿ ಈ 5ನೇ ವರ್ಷದಲ್ಲಿ ನಾವು ವಿಶೇಷವಾದಂಥ ಒಂದು ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಶೈಕ್ಷಣಿಕವಾಗಿ ಹಾಗೆಯೇ ತಮ್ಮ ಸನ್ನಡತೆಯಿಂದ ಯಾರು ಉಜ್ವಲವಾದಂಥ ಒಂದು ನಡತೆಯನ್ನು ನಮ್ಮ ವಿದ್ಯಾರ್ಥಿ ಧಾಮದಲ್ಲಿ ತೋರುತ್ತಾರೋ, ಪ್ರತಿಭೆ ಹಾಗೆಯೇ ಅವರ ಚಾರಿತ್ರ್ಯ ಹಾಗೆಯೇ ಅವರ ಎಜುಕೇಷನಲ್ ಪರ್ಫಾರ್ಮೆನ್ಸ್ ಇದನ್ನು ಗಮನಿಸಿ ಒಬ್ಬ ದಿ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಎನ್ನುವಂಥ ಒಂದು ಬಹುಮಾನವನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬಹುಮಾನವನ್ನು ಈ ವರ್ಷ ನಾವು ಪ್ರಕಾಶ್ ಆಚಾರ್ಯ ಧರ್ಮಸ್ಥಳ ಅವರಿಗೆ ಕೊಡ್ತಾ ಇದ್ದೇವೆ. ಪೂಜ್ಯರಾದಂಥ ಶ್ರೀ